ಆಶೀರ್ವದಿಸಿ ಆಶೀರ್ವದಿಸಿ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಕಾವ್ಯ ಪರಿಶುದ್ಧವಾದ ಕರ್ತನಾದ ಯೇಸುವೇ ಸ್ತೋತ್ರ ರಾಜನಾದ ದೇವಾದಿ ದೇವನೇ ಸ್ತೋತ್ರ ಯೇಸಪ್ಪ. ಈ ಕ್ಷಣದಲ್ಲಿ ಕರ್ತನೆ ಅಪ್ಪ ಆರಾಧಿಸುವಂತೆ ಅಪ್ಪ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಅಪ್ಪ ದೇವರೇ ಕಾಣಿಕೆ ಕೊಟ್ಟ ಕರೆಗಳನ್ನು ನೀನು ಆಶೀರ್ವದಿಸು ಕರ್ತನೆ ಅಪ್ಪ. ಮುಂದೆ ಅವರು ನೀನು ಹೆಚ್ಚಾಗಿ ಕೊಡುವಂತೆ ನೀನು ಸಹಾಯ ಮಾಡು ಕರ್ತನೆ ಅಪ್ಪ. ನಿನ್ನ ಆಲಯಕ್ಕೆ ಕೊಡುವಂಥ ಕರೆಗಳನ್ನು ನೀನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಕೊಡದಂತೆ ಇರುವ ಅಪ್ಪ ಕರೆಗಳನ್ನು ನೀನು ಆಶೀರ್ವದಿಸು ಕರ್ತನೆ. ಮುಂದೆ ಅವ್ರು ಕೊಡುವಂತೆ ಅಪ್ಪ ನೀನು ಕೃಪೆಯನ್ನು ಒದಗಿಸಿ ಕೊಡು ಕರ್ತನೆ. ಆಶೀರ್ವದಿಸು ಬಲಪಡಿಸು ಕರ್ತನೆ. ಅವರನ್ನ ಪಾನಗಳನ್ನು ನೀನು ಆಶೀರ್ವದಿಸು ಕರ್ತನೆ. ನಾಮ ಮಹಿಮೆಪಡಲಿ ರಾಜ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಆಮೆನ್. ನಾವು ಕೂತ್ಕೊಂಡು ದೇವರ ವಾಕ್ಯವನ್ನು ತೆಗೆದುಕೊಳ್ಳೋಣ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 26ನೇ ವಾಕ್ಯ. ಈ ವರ್ಷದಲ್ಲಿ ನಮಗೆ ಸಿಕ್ಕಂತ ಅದ್ಭುತವಾದ ವಾಗ್ದಾನ, ಅದರ ಮಧ್ಯ ಭಾಗ, ನಿಮಗಾಗಿ ಅದ್ಭುತ ಕಾರ್ಯವನ್ನು ಮಾಡುವ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುತ್ತೀನಿ. ಅದರ ಮಧ್ಯ ಭಾಗ ಹೇಳ್ತದೆ, ನಮಗಾಗಿ ಅದ್ಭುತ ಕಾರ್ಯ ಮಾಡುವ ದೇವರು. ಆಮೇಲೆ ನಿಮಗಾಗಿ, ಯಾರಿಗಾಗಿ? ಎಲ್ಲರೂ ಹೇಳಿ ನಿಮಗಾಗಿ. ಹಲ್ಲೆಲೂಯಾ. 1ನೇ ತಾರೀಕಿಂದ ನಾವು ದೇವರ ವಾಕ್ಯಗಳು ನಾವು ಕೇಳ್ತಾರೆ. ಒಂದನೇ ತಾರೀಕು ನಾವು ದೇವರ ವಾಕ್ಯ ಕೇಳಿದೆವು. 1ನೇ ತಾರೀಕು ದೇವರು ಹೇಳಿದ್ರು, ನೆನಪಿಲ್ಲದ ಮಾರ್ಗದಲ್ಲಿ ನಮ್ಮನ್ನ ಏನ್ ಮಾಡ್ತಾರಂತೆ? ಕರೆದುಕೊಂಡು ಹೋಗುತ್ತಾರೆ. 2ನೇದು ಗೊತ್ತಿಲ್ಲದ ಮಾರ್ಗದಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. 3ನೇದು ಯೆಹೋವನ ಮಾರ್ಗವನ್ನು ನಾವು ಅರಿಯಕ್ಕೆ ಅದು ಅಸಾಧ್ಯವಾದ ಕಾರ್ಯ. ಆದರೂ ಅಂತ ಮಾರ್ಗದಲ್ಲಿ ಕೂಡ ನಮ್ಮ ದೇವರು ನಮ್ಮನ್ನ ಕರೆದುಕೊಂಡು ಹೋಗುತ್ತಾರೆ. ಅದು ಮಾತ್ರವಿಲ್ಲದೆ ಸಮೃದ್ಧಿ ಮಾರ್ಗ, ದೇವರ ಕರೆಕ್ಟಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡೆಯುವಾಗ ವೃತ್ತಿಯ ಮಾರ್ಗದಲ್ಲಿ ದೇವರು ನಡೆಸ್ತಾನೆ, ಶ್ರಮ ಮಾರ್ಗದಲ್ಲಿ ನಡೆಸ್ತಾನೆ. ಅದು ಮಾತ್ರವಿಲ್ಲದೆ ನಮ್ಮನ್ನ ಸುತ್ತಾರಕ್ಕೆ ನಮ್ಮನ್ನ ದೇವರು ಬಿಡುವುದಿಲ್ಲ. ಯಾವಾಗ ನಾವು ದೇವರಿಗೆ ಅವರಿಗೆ ಮೆಚ್ಚುಗೆಯಾಗಿ ನಾವು ಬೆಳೆಯುವೋ, ಅವರಿಗೆ ಪ್ರಿಯ ಪರಿಶುದ್ಧರಾಗಿ ಜೀವಿಸಲ್ವೋ, ದೇವರಿಗೆ ದ್ರೋಹಿಗಳಾಗಿ ಜೀವಿಸುವಾಗ ದೇವರು ನಮ್ಮನ್ನು ಅಲಿದಾಡಿಸ್ತಾನೆ. ಅದರ ಅರ್ಥ ಏನೋ, ನಮ್ಮ ಪ್ರಾರ್ಥನೆಗೆ ಉತ್ತರ ಇರಲ್ಲ, ನಮಗೆ ಸಮಾಧಾನ ಇರಲ್ಲ, ನಮ್ಮ ಎಷ್ಟೇ ದುಡಿದು ಕೂಡ ಕೈಯಲ್ಲಿ ಕಾಸಿರಲ್ಲ, ನಾವು ಎಷ್ಟೇ ಪ್ರಯಾಸ ಪಟ್ಟು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಅನ್ನಪಾನ ಕೂಡ ಕೊರತೆ ಇರುತ್ತದೆ. ಯಾಕಂದ್ರೆ ಅವರ ಸರಿಯಿಲ್ಲದ ಕಾರಣ, ಅವರ ಜೀವಿತ ಸರಿಯಿಲ್ಲದ ಕಾರಣ ದೇವರ ಮುಂದೆ ನೆಟ್ಟಗೆ ನಡೆಯದೆ ಅನೇಕ ಮಾರ್ಗ ಸ್ವಂತ ಮಾರ್ಗದಲ್ಲಿ ನಡೀತಾರೆ. ಕಳೆದ ವಾರದಲ್ಲಿ ನಾನು ಮಾತಾಡಿದ ಪ್ರಕಾರನೇ ದೇವರು ನೀತಾದ ಮಾರ್ಗದಲ್ಲಿ, ಆದ್ರೆ ನೇರ್ಮಾರ್ಗವಾಗಿ ನಮ್ಮನ್ನು ಸುತ್ತಾಡಕ್ಕೆ ಬಿಡುವುದಿಲ್ಲ. ಯಾರೆಲ್ಲ ದೇವರ ಚಿತ್ತದಲ್ಲಿ ನೇರಾಗಿ ದೇವರಿಗೆ ಭಯಪಟ್ಟು ದೇವರ ಮೇಲೆ ನಂಬಿಕೆಟ್ಟು ಜೀವನ ಮಾಡ್ತಾರೋ, ಪರಿಶುದ್ಧರಾಗಿ, ನಾನು ಹೇಳುವಂತ ಮಾತುಗಳು ಪಾಪಿಗಳಿಗಲ್ಲ, ಪರಿಶುದ್ಧರಾಗಿ ಜೀವಿಸುವವರಿಗೆ ನೇರ್ಮಾರ್ಗವಾಗಿ ನಡೆಯುತ್ತಾರೆ. ಯಾಕೆ? ಕ್ರೈಸ್ತ ಜೀವಿತದಲ್ಲಿ, ಕ್ರೈಸ್ತರ ಕುಟುಂಬಗಳಲ್ಲಿ ಜಗಳ ಹೋರಾಟ ಏನಂದ್ರೆ, ಅವರ ಜೀವಿತ ಎಲ್ಲೋ ಸೋತು ಎಲ್ಲೋ ಸೈತಾನ ಕೊಟ್ಟಿರ್ತಾರೆ. ಸೈತಾನ ಅವರನ್ನ ಆಡಳಿತ ಮಾಡ್ತಾ ಇರ್ತಾರೆ, ಸೈತಾನಿಗೆ ಇವರು ಏನೋ ಮಾಡ್ತಾ ಇರ್ತಾರೆ. ಸೈತಾನನ ಕಾರ್ಯ ಅವರಲ್ಲಿ ಇರುವುದರಿಂದ ಅವರಿಗೆ ಸಮಾಧಾನ ಇರುವುದಿಲ್ಲ, ಅವರು ಸುತ್ತಾಡ್ತಾ ಇರ್ತಾರೆ, ನೆಟ್ಟಗೆ ನಡೆಸುವುದಿಲ್ಲ. ಅದೇ ದೇವರಿಗೆ ನಾವು ಮೆಚ್ಚುಗೆಯಾಗಿ ನಡೆಯುವಾಗ, ಪರಿಶುದ್ಧವಾಗಿ ನಡೆಯುವಾಗ, ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ಒಂದು ವಾರ ಕೂಡ ನಾನು ತಪ್ಪುವುದಿಲ್ಲ, ನನ್ನ ದೇವರ ಆರಾಧನೆ ಎಂದು ನಾವು ತೀರ್ಮಾನ ಇಟ್ಟುಕೊಳ್ಳುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾರೆ? ನೀತಾಂತ ಮಾರ್ಗದಲ್ಲಿ, ಅದೇ ನೇರ್ಮಾರ್ಗವಾಗಿ ನಡೆಸುವಂತ ದೇವರಾಗಿದೆ. ಈ ದಿನದಲ್ಲಿ ನಾನು ನಿಮಗೆ ಹೇಳ್ಕೊಳ್ಳುವಂತ ಕಾರ್ಯ ಏನಂದ್ರೆ, ದೇವರು ನಮ್ಮನ್ನ ಆಶೀರ್ವದಿಸಕ್ಕೆ ಶಕ್ತನಾಗಿದ್ದಾನೆ. ದೇವರು ನಮಗೆ ಅದ್ಭುತಗಳು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ದೇವರು ಎಲ್ಲರಿಗೂ ಅದ್ಭುತ ಮಾಡ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲರೂ ಹೇಳಿದಾರ, ನಾನು ಎಲ್ಲರಿಗೂ ಅದ್ಭುತ ಮಾಡ್ತೀನಿ, ಎಲ್ಲರಿಗೂ ಬಿಡುಗಡೆ ಕೊಡ್ತೀನಿ, ಎಲ್ಲರಿಗೂ ಸ್ವಸ್ಥತೆ ಕೊಡ್ತೀನಿ. ಆದ್ರೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಕೆಲವರಿಗೆ ದೇವರು ಅದ್ಭುತ ಮಾಡಿದ್ದಾರೆ, ಕೆಲವರಿಗೆ ಬಿಡುಗಡೆ ಕೊಟ್ಟಿದ್ದಾರೆ, ಕೆಲವರಿಗೆ ಸ್ವಸ್ಥತೆ ಕೊಟ್ಟಿದ್ದಾರೆ. ಯಾಕಂದ್ರೆ ದೇವರ ವಾಕ್ಯದ ಹೇಳಲ್ಪಟ್ಟಿದೆ, ಕೆಲವು ವಿಷಯಗಳಲ್ಲಿ ನಾವು ನೋಡುವಾಗ ಇತರ ರೋಗಗಳು ಯಾರೆಲ್ಲ ಅವರ ಹತ್ರ ಬಂದ್ರೆ ಅವ್ರಿಗೆಲ್ಲ ಬಿಡುಗಡೆ ಸಿಕ್ತು. ಆದ್ರೆ ನಂಬುವವರಿಗೆ ಅವರ ಸ್ವಸ್ಥತೆ ಪಡ್ಕೊಂಡಿದ್ದಾರೆ, ಅದ್ಭುತಗಳು ಪಡ್ಕೊಂಡಿದ್ದಾರೆ. ಅದರ ಅರ್ಥ ಏನಂದ್ರೆ, ಇವತ್ತು ನನ್ನ ಸಂದೇಶದ ಪೀಠಿಕೆ ಏನಂದ್ರೆ, ನಾವು ಹೇಗೆ ನಡ್ಕೊಂತೀವೋ ಆ ರೀತಿಯಲ್ಲಿ ದೇವರು ನಡ್ಕೊಳ್ತಾರೆ. ಆಮೇಲೆ ನಂಬುವವರು ಆಮೇಲೆ ಅನ್ನುವ ಕೈ ಎತ್ತಿ ಈಗ ಪಕ್ಕದಲ್ಲಿ ಇರೋರು ನೋಡಿ ಹೇಳಿ, ನೀವು ಹೇಗೆ ನಡ್ಕೊಂತಾರೋ ಆ ತರನೇ ದೇವರು ನಡ್ಕೊಳ್ತಾರೆ. ನೀವು ಹೇಳಿ ಏನಿದೆ? ಅಯ್ಯೋ, ನಾನು ಹೇಳೋ ಮಾತು ನನ್ನ ಕನ್ನಡ ಅರ್ಥ ಆಗ್ತದೆ ನಿಮ್ಗೆಲ್ಲ? ನಾನು ಹೇಳೋ ಮಾತು ಅರ್ಥ ಆಗ್ತದೆ? ನಾನು ಭಯ ಪಟ್ಬಿಟ್ಟೆ, ಇನ್ನೇನು ಸೈಲೆಂಟ್ ಆಗಿದ್ದಾರಲ್ಲ. ನೀವು ಹೇಗೆ ನಡ್ಕೊಂತೀರೋ ಅದೇ ಪ್ರಕಾರ ದೇವರು ನಡ್ಕೊಳ್ತಾರೆ.
ನೀವು ಯಾವ ರೀತಿ ನಡ್ಕೊಂಡ್ರೋ ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವು ಯಾವ ತರ ಪಾಪ ಮಾಡ್ಕೊಂಡಿರ್ತೀರೋ ಅದರ ಪಾಪದ ಪ್ರತಿಫಲ ನೀವು ತಿಂತಾ ಇರ್ತೀರಾ. ಅರ್ಥ ಆಗ್ತದೆಯಾ? ದೇವರು ಪಕ್ಷಪಾತವುಳ್ಳವನಲ್ಲ. ದೇವರು ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರೂ ಅದ್ಭುತ ಮಾಡಬೇಕು ಬಯಸ್ತಾರೆ, ಎಲ್ಲರೂ ಗುಣಪಡಿಸಬೇಕು ಬಯಸ್ತಾರೆ. ಆದರೆ ಯಾರೆಲ್ಲ ದೇವರಿಗೆ ಮೆಚ್ಚುಗೆಯಾಗಿ ದೇವರಿಗೆ ಕರೆಕ್ಟ್ ಆಗಿ ನಡೆದುಕೊಳ್ತಾರೋ ಅವರಿಗೆ ಅದ್ಭುತ ಮಾಡುವ ದೇವರಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗಾಗಿ ಅದ್ಭುತ ಕಾರ್ಯ ಮಾಡುತ್ತಾನೆ ಅರ್ಥ ಏನು? ನಿಮಗಾಗಿ ಅಂದ್ರೆ ಯಾರಿಗಾಗಿ? ದೇವರಿಗೆ ಕರೆಕ್ಟ್ ಆಗಿ ನಡೆದುಕೊಳ್ಳುವವರಿಗೆ, ದೇವರಿಗೆ ಸರಿಯಾಗಿ ನಡೆದುಕೊಳ್ಳುವವರಿಗೆ, ದೇವರಿಗೆ ಪರಿಶುದ್ಧವಾಗಿ ನಡೆದುಕೊಳ್ಳುವವರಿಗೆ, ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವವರಿಗೆ, ದೇವರಿಗೆ ಪ್ರಿಯವಾಗಿ ನಡೆಯುವವರೇ. ಸಹೋದರ ಸಹೋದರಿ, ನಿಮ್ಮನ್ನು ನೋಡಿ ನಾನು ಕೇಳ್ತೀನಿ, ಎಷ್ಟು ಮಟ್ಟಿಗೆ ದೇವರಿಗೆ ಪ್ರಿಯವಾಗಿ ನಡೀತಾ ಇದ್ದೀರಾ? ಎಷ್ಟು ಮಟ್ಟಿಗೆ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ ದೇವರಿಗೆ ಮೆಚ್ಚುಗೆಯಾಗಿದೆ? ಅಥವಾ ದೇವರಿಗೆ ಆಮೇಲೆ ಮೆಚ್ಚುಗೆ ಇಲ್ಲದಾಗಿ ನಡೀತಾ ಇದ್ದೀರಾ? ಅಥವಾ ನಿಮ್ಮ ದಾರಿಗಳು ನಿಮಗೆ ಇಷ್ಟ ಇಲ್ಲ? ನಿಮಗೆ ಗೊತ್ತು, ನನಗಿಂತಲೂ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು, ನೀನು ಏನನ್ನು ತಪ್ಪು ಮಾಡ್ತಾ ಇದೆಯಾ, ಯಾವ ತರ ನಡೀತಾ ಇದೆಯಾ. ದೇವರು ಹೇಳ್ತಾರೆ ನಿಮಗಾಗಿ ಅದ್ಭುತ ಮಾಡ್ತಾರೆ. ತಪ್ಪು ಮಾಡುವುದಕ್ಕೆ ಅದ್ಭುತ ಮಾಡ್ತೀನಿ ಅಂತ ಹೇಳಿಲ್ಲ, ಪಾಪಿಗಳಿಗೆ ಅದ್ಭುತ ಮಾಡ್ತೀನಿ ಅಂತ ಹೇಳಿಲ್ಲ, ದ್ರೋಹಿಗಳಿಗೆ ಅದ್ಭುತ ಮಾಡ್ತೀನಿ ಅಂತ ಹೇಳಿಲ್ಲ, ಸರಿಯಾಗಿ ನಡೆದುಕೊಳ್ಳುವವರಿಗೆ. ಆಮೇಲೆ ಹಲ್ಲೆಲೂಯಾ. ದೇವರು ಯಾರಿಗೆ ಅದ್ಭುತ ಮಾಡ್ತಾರೆ? ಸರಿಯಾಗಿ ನಡೆದುಕೊಳ್ಳ. ಯಾವತ್ತೋ ಒಂದು ದಿನ ನಾವು ಪಾಪಿಯಾಗಿದ್ವಿ, ಅವಾಗ ಜ್ಞಾನದ ದೇವರ ಬೈಬಲ್ ಹೇಳ್ತದೆ, ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರ ಜ್ಞಾನ ಇಲ್ಲ, ದೇವರ ಅಲ್ಲದವುಗಳಿಗೆ ಅಡ್ಡ ಬಿದ್ದುವು, ಬಾಲ ಬೋಧನೆಗೆ ಅಧೀನವಾಗಿದ್ದುವು. ಈಗಲಾದರೂ ಸತ್ಯವಾದ ದೇವರನ್ನು ತಿಳ್ಕೊಂಡಿದ್ದೇವೆ. ಸತ್ಯವಾಗಿ ಹೇಳಬೇಕಾದ್ರೆ, ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ದೇವರೇ ನಿಮ್ಮನ್ನು ತಿಳ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ಇದುವರೆಗೂ ದೇವರ ಜ್ಞಾನ ನಿಮಗಿಲ್ಲ. ಅವಾಗ ಯಾರಾಗಿದ್ರಿ? ಪಾಪಿ ಆಗಿದ್ರಿ. ಅಶುದ್ಧ ಕಾರ್ಯಗಳು ಮಾಡ್ತಾ ಇದ್ವಿ, ಸುಳ್ಳುಗಳನ್ನು ಆಡ್ತಾ ಇದ್ವಿ. ನಮ್ಮ ಹೇಳಿದ್ರು, ನನ್ನ ಕನಿಕೆలకు ಹೋಗಿದ್ದ ಪಾಸ್ಟರ್ ಕನಿಯಲ್ಲಿ ಹೇಳಿದ್ರು ಹಿಂಗಾಗುತ್ತೆ ಹಂಗಾಗುತ್ತೆ, ಅವಿದ್ಯರಾಗಿದ್ವಿ, ದೇವರಿಗೆ ಗೊತ್ತಿಲ್ಲದೆ ಇದ್ವಿ. ನಾನು ಕೂಡ ಯೋಚನೆ ಮಾಡ ನೈಟು 10 ಗಂಟೆಗೆ ಮೇಲೆ ಕೂತ್ಕೊಂಡು, ಹೌದಲ್ಲ ಒಂದು ದಿನ ನಾನು ಕೂಡ ಹಿಂಗಿದ್ದೆ, ಎಲ್ಲಾದ್ರೂ ಕೈ ತೋರಿಸಿ ಸ್ವಾಮಿ ನನ್ನ ಜಾತಕ ಹೇಳಿ, ಸ್ವಾಮಿ ನನ್ನ ಜೀವಿತ ಹೇಳಿ, ಸ್ವಾಮಿ ನನ್ನ ಕುಟುಂಬ ಯಾಕೆ ಹಿಂಗಾಯ್ತು ಅಂತ ಓಡಿ ಹೋದೆ. ಅಯ್ಯಪ್ಪ ಹೇಳ್ತದೆ, ಪಾಸ್ಟರ್ ನನ್ನ ಮನೆಯಲ್ಲಿ ಆಗದ ಕಾರ್ಯ ಎಲ್ಲ ನೋಡಿ ನಾನು ಎಲ್ಲಿಗೆ ಹೋದೆ? ಕನಿಕೆಲಕ್ಕೆ ಹೋದೆ. ನಮ್ಮಮ್ಮ ಕನಿ ಹೇಳ್ತಾ ಇದ್ರು, ನಮ್ಮಮ್ಮ ಕನಿ ಹೇಳ್ತಾ ಇದ್ರು ಬರೋರಿಗೆಲ್ಲ. ಅವಾಗ ದೇವರ ಜ್ಞಾನ ಇಲ್ಲದವನಾಗಿದ್ದೆ, ದೇವರ ಅಲ್ಲದವರಿಗೆ ಅಡ್ಡ ಬಿದ್ದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತ ಹೇಗಿದೆ? ಯೇಸು ಸ್ವಾಮಿನ ಕಂಡುಕೊಂಡೆ, ರಕ್ಷಣೆ ಹೊಂದಿಕೊಂಡೆ, ದೇವರ ಅಭಿಷೇಕ ಪಡೆದುಕೊಂಡೆ, ದೇವರ ವಾಕ್ಯವನ್ನು ಕೇಳ್ತಾ ಇದೆಯಾ? ಮಾರ್ಪಾಟವಿಲ್ಲ ಆದರೆ ದೇವರು ನಿನ್ನ ಆಶೀರ್ವಾದ ಕೂಡ ನಿನಗೆ ಕೊಡುವ ದೇವರಲ್ಲ. ಯಾಕಂದ್ರೆ ನಮ್ಮ ದೇವರು ಪರಿಶುದ್ಧನು, ನನ್ನ ದೇವರು ಆತನು ಮಹಾಪರಿಶುದ್ಧನು. ಪರಿಶುದ್ಧನಾಗಿ ಜೀವಿಸಕ್ಕೆ ಪ್ರಯಾಸ ಮಾಡ್ರಿ, ನಿಮ್ಮ ಕೈಲ ಆದರ್ಶ ಮಟ್ಟಿಗೆ ಎಲ್ಲರೊಂದಿಗೆ ಸಮಾಧಾನವಾಗಿರ್ರಿ ಅಂತ ಬೈಬಲ್ ನಮಗೆ ಟೀಚ್ ಮಾಡುತ್ತೆ. ನಾನು ಅದೇ ಪಾಪದಲ್ಲಿ, ಅದೇ ಅಶುದ್ಧದಲ್ಲಿ ಯಾವತ್ತೋ ಒಂದು ದಿನ ಇದ್ದಮ್ಮ, ಯೇಸು ಸ್ವಾಮಿನ ಅರಿಯದ ಮುಂಚೆ ಇದ್ದೆ. ಬೈಬಲ್ ಹೇಳ್ತದೆ ನೋಡ್ರಿ, ಯಾರಾದ್ರೂ ತೆಗೆದವರು ನಾವು ಎಂತ ಸ್ಥಿತಿಯಲ್ಲಿ ಇದ್ದೀವಿ? ಫಸ್ಟ್ ಯಾವ ತರ ಇದ್ದೀವಿ? ದೇವರನ್ನ ಅರಿಯಕ್ಕೆ ಮುಂಚೆ ಹೇಗಿದ್ದೀವಿ? 103ನೇ ಕೀರ್ತನೆ 9ರಿಂದ 11, 13 ವಾಕ್ಯವರೆಗೂ ಓದುವುದಾದ್ರೆ ಬೈಬಲ್ ಹೇಳ್ತದೆ, ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಿಲ್ಲ ದೇವರು, ನಮ್ಮ ಅಪರಾಧ ನಿಮಿತ್ತವಾಗಿ ನಮ್ಮನ್ನು ದಂಡಿಸಲಿಲ್ಲ, ಆತನ ಕೃಪೆಯಿಂದಲೇ ನಮ್ಮನ್ನು ಕನಿಕರಿಸಿದರು. ನಿಜ, ದೇವರ ಕೃಪೆಯಿಂದ ನಮ್ಮನ್ನು ಕನಿಕರಿಸಿದರು. ರಕ್ಷಣೆ ಹೊಂದಿದ ಮೇಲೆ ಕೂಡ, ದೇವರ ಸಭೆಗೆ ಬಂದ ಮೇಲೆ ಕೂಡ, ಈ ಸತ್ಯ ವಾಕ್ಯವನ್ನು ಕೇಳಿದ ಕೂಡ ನೀನು ಹಾಗೆ ಜೀವಿಸುವಂತೆಲ್ಲ ದೇವರು ನಿಮ್ಮನ್ನು ಕರೆದಿರೋದು. ನಿಮ್ಮ ಊರಲ್ಲಿ ಎಷ್ಟು ಒಳ್ಳೆಯವರಿಲ್ಲ, ಎಷ್ಟು ಎಜುಕೇಶನ್ ಮಾಡಿದವರಿಲ್ಲ, ವಿದ್ಯಾಭ್ಯಾಸ ಮಾಡಿದವರಿಲ್ಲ, ನೀವು ಶ್ರೀಮಂತರಿಲ್ಲ, ಒಳ್ಳೆ ಒಳ್ಳೆ ಮನೆಗಳು ಕಟ್ಕೊಂಡಿಲ್ವಾ? ಅವನ್ನೆಲ್ಲ ಯಾಕೆ ಕರೆದಿಲ್ಲ ಯೇಸು ಸ್ವಾಮಿ? ನಿಮ್ಮನ್ನು ಯಾಕೆ ಕರೆದಿದ್ದಾರೆ? ದೇವರಿಗೆ ಸರಿಯಾಗಿ ನಡೆದುಕೊಳ್ಳೋಕೆ, ದೇವರಿಗೆ ಪ್ರೀತಿಯಾಗಿ ನಡೆದುಕೊಳ್ಳೋಕೆ, ದೇವರಿಗೆ ಪ್ರಿಯರಾಗಿ ನಡೆದುಕೊಳ್ಳೋಕೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ತಂದೆ ತಾಯಿಗೆ ಮಕ್ಕಳು ಹೇಗೆ ನಡಿಬೇಕು, ಹೇಗಾದ್ರೂ ನಡಿ, ನಿನಗೆಲ್ಲ ಮಾಡ್ತೀನಿ ಅಂತ ಹೇಳಲ್ಲ ಯಾವ ತಂದೆ ತಾಯಿ. ಒಳ್ಳೆ ತಂದೆ ತಾಯಿ ಏನ್ ಮಾಡ್ತಾರೆ ಗೊತ್ತಾ? ನಾನು ಹೇಳಿದ ಮಾತು ಕರೆಕ್ಟ್ ಆಗಿ ನೀನು ಕೇಳಿದ್ರೆ ಮಾತ್ರ ನಾನು ಇವುಗಳನ್ನು ಮಾಡ್ಕೊಡ್ತೀನಿ. ನಿನಗೆ ಗಾಡಿ ಬೇಕಾದ್ರೆ ನಾನು ಇಸ್ಕೊಡ್ತೀನಿ, ನೀನು ಕರೆಕ್ಟ್ ಆಗಿ ನಡ್ಕೋಬೇಕು. ಏನ್ ಮಾಡು? ಕುಡಿಯಕ್ಕೆ ಹೋಗ್ಬೇಡ, ಬಿಡಿ ಸಿಗರೇಟ್ ಕುಡಿಬೇಡ, ಅದೆಲ್ಲ ಹಾನಿಕರ ನಿನ್ಗೆ.
ನೀನು ದೇಹ ಕಾಣಿಕರ ಅನ್ಸು ಮಾಡ್ಕೊಳಕ್ಕೆ ಎಳೆಯಲಿಕ್ಕೆ ಆಗ್ಬೇಡ. ಯಾಕೆ? ಅದು ನಿನ್ನ ಕೊಲ್ಲುತ್ತದೆ. ನನ್ನ ಸಹೋದರ ಸಹೋದರಿ, ನಾನು ಹೇಳ್ತಾ ಇದ್ದೀನಿ ನೋಡಿ, ನಾನು ನಿನ್ನ ನೋಡಿದ್ದೀನಿ, ನಾನು ಕೆಲವರು ನೋಡಿದ್ದೀನಿ, ನನ್ನ ಕಣ್ಣು ಮುಂದೆ ನೋಡಿದ್ದೀನಿ. ನಿಮ್ಗೆ ಬರುವಂತ ಗೆದ್ದೆ ಅಂತ ಗೆದ್ದೆ ಎಲ್ಲ ಬರೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಚ್ಚರವಾಗ್ರಿ. ನೀವು ದೇವರಿಗೆ ವಿರೋಧವಾಗಿ ನಡೆದಾಗ ಅದು ದೇವರು ಕಾರಣನಲ್ಲ, ಪಾಸ್ಟರ ಕಾರಣರು. ಜನರು ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಗ್ರಾಮದಲ್ಲಿ ನಿಮ್ಮ ವಾಚ್ ಮಾಡ್ತಾರೆ. ದೇವರಿಗೆ ಸರಿಯಾಗಿ ನಡೆದರೆ ಮಾತ್ರನೇ ದೇವರು ನಿನ್ನನ್ನ ಆಶೀರ್ವದಿಸ್ತಾರೆ. ಪಾಪಿಗಳಾಗಿದ್ದು ದಾವೀದನು ಹೇಳ್ತಾ ಇದ್ದಾನೆ, ನಮ್ಮ ಪಾಪದ ನಿಮಿತ್ತ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧ ನಿಮಿತ್ತವಾಗಿ ನಮ್ಮನ್ನು ದಂಡಿಸಲಿಲ್ಲ. ಯಾಕೆ ದಂಡಿಸಲಿಲ್ಲ? ನಮ್ಮ ಮೇಲೆ ಕೃಪೆ ತೋರಿಸಿದ್ರು. ಯಾವಾಗಲೂ ಕೃಪೆ ಆಗಿರ್ತಾರೆ ಅನ್ಕೋಬೇಡ್ರಿ, ಯಾವಾಗಲೂ ದೇವರ ಪ್ರೀತಿಯಿಂದ ಇರ್ತಾರೆ ಅನ್ಕೋಬೇಡ್ರಿ. ಒಂದು ನ್ಯಾಯ ತೀರ್ಪು ಇದೆ, ನಮ್ಮೆಲ್ಲರಿಗೂ ನ್ಯಾಯ ತೀರ್ಪು ಇದೆ. ನಮ್ಮನ್ನೆಲ್ಲರೂ ನ್ಯಾಯ ಸ್ಥಾನದಲ್ಲಿ ಎತ್ಕೊಂಡು ಹೋಗ್ತಾರೆ. ಹೇಗೆ ಇವಾಗ ಈ ಲೋಕದಲ್ಲಿ ಒಂದು ಕಳ್ಳತನನೋ ಒಂದು ಕೊಲೆನೋ ಒಂದು ರೌಡಿಸಂ ಮಾಡಿದಾಗ ಅವ್ರು ಎತ್ಕೊಂಡು ಹೋಗಿ ನ್ಯಾಯ ಸ್ಥಾನದಲ್ಲಿ ನಿಲ್ಲಿಸ್ತಾರೋ, ನಮ್ಮೆಲ್ಲರನ್ನೂ ಒಂದು ದಿನ ನ್ಯಾಯ ಸ್ಥಾನದ ಮುಂದೆ ನಿಲ್ಲಿಸ್ತಾರೆ. ಯಾರು ನ್ಯಾಯಾಧಿಪತಿ? ರಾಜಾದಿರಾಜನ ನ್ಯಾಯಾಧಿಪತಿ. ನೀ ಮಾಡಿದ ಎಲ್ಲ ಅಕ್ರಮಗಳು ಆತನ ಮುಂದೆ ನೀವು ಒಪ್ಪಿಸಿಕೊಡಬೇಕಾಗುತ್ತೆ. ಸಭೆಯೇ ಎಚ್ಚರವಾದ, ಸಭೆಯೇ ನಿಮ್ಮನ್ನು ಬದಲಾಯಿಸಿಕೊಡ್ರಿ. ದೇವರು ಬರಕ್ಕೆ ಸಮೀಪವಾಗಿದೆ. ಅದು ಯಾವಾಗ ಬದುಕಾನು ಗೊತ್ತಿಲ್ಲ. ನಾನು ಹೇಳಬೇಕಾದ ಕಾರ್ಯ ನಾನು ಹೇಳ್ತಾನೆ, ದೇವರಿಗೆ ಸರಿಯಾಗಿ ನಡೆಯುವಾಗ ಆತನು ನಮಗೆ ಅದ್ಭುತ ಮಾಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ಈ ವರ್ಷದಲ್ಲಿ ದೇವರು ನಿಮಗಾಗಿ ಅದ್ಭುತ ಕಾರ್ಯ ಮಾಡ್ತಾನಂದ್ರೆ ಅರ್ಥ ಏನು? ಯಾರಿಗೆ ಮಾಡ್ತಾರೆ? ದೇವರಿಗೆ ಸರಿಯಾಗಿ ನಡೆದುಕೊಳ್ಳುವವರಿಗೆ, ದೇವರಿಗೆ ಪ್ರಿಯವಾಗಿ ನಡೆದುಕೊಳ್ಳೋಕೆ, ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳೋಕೆ. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವ ಮಕ್ಕಳಿಗೆ ಪ್ರತಿದಿನ ಅದ್ಭುತ ಮಾಡ್ತಾರೆ. ನಾವು ಕ್ರಿಸ್ಮಸ್ ದಿನದಲ್ಲಿ ಅನೇಕ ಗ್ರಾಮಗಳಲ್ಲಿ, ಅನೇಕ ಊರುಗಳಲ್ಲಿ, ಬೀದಿಗಳಲ್ಲಿ, ಮನೆಗಳಲ್ಲಿ ಹೋಗಿ ಹೇಳಿದೆವು, ನಿಜವಾದ ಕ್ರಿಸ್ಮಸ್ ಯಾವತ್ತು? ಡೈಲಿ ಕ್ರಿಸ್ಮಸ್. ಆಮೇಲೆ ಯಾರಿಗೆ? ಶುದ್ಧರಿಗೆ 365 ದಿನಗಳ ಹಬ್ಬ. ಹಲ್ಲೆಲೂಯಾ. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪಾಪಿಗಳು ಅತಿಗ ಕಾರ್ಯಗಳು. ಆಮೇಲೆ ಆ ವಾಕ್ಯನ ಓದಿ 103, 9-13. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ಯಾವಾಗಲೂ ನಮ್ಮನ್ನು ತಪ್ಪು ಹುಡುಕುವನು ಅಲ್ಲ, ನಿತ್ಯವೂ ಕೋಪಿಸುವವನಲ್ಲ, ನಿತ್ಯವೂ ಕೋಪಿಸಿಕೊಳ್ಳನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ. ಗಮನಿಸಿರಿ. ಲೇಸಿಯಿಂದ, ನಿರಾಸರಿಂದ ಹೇಗಾದರೂ ಜೀವಿಸ್ತೀನಿ, ನನ್ನ ಇಷ್ಟ ಅಂತ ನಡೀತಾರಲ್ಲ ಅವರ ಮೇಲೆಲ್ಲ, ದೇವರ ಮೇಲೆ ಎಲ್ಲ ಹೇಳಿ ಭಯ ಭಕ್ತಿ ಉಳ್ಳವರ ಮೇಲೆ. ಭಯ ಇದ್ದವನು ಏನ್ ಮಾಡ್ತಾನೆ? ಓಡ್ ಬರ್ತಾನೆ ದೇವರ ಸಮ್ಮುಖಕ್ಕೆ. ಭಯ ಇರುವವನು ಏನ್ ಮಾಡ್ತಾನೆ? ಪರಿಶುದ್ಧ ಡೈಲಿ ಪ್ರಾರ್ಥನೆ ಮಾಡ್ತಾನೆ. ಭಯ ಇರುವವನು ಏನ್ ಮಾಡ್ತಾನೆ? ಸತ್ಯವೇದ ಓದ್ತಾನೆ. ಯಾಕಂದ್ರೆ ದೇವರ ಭಯ ನನಗಿದೆ. ದೇವರ ಅತಿ ಶೀಘ್ರದಲ್ಲಿ ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾ ಇದ್ದಾರೆ. ದೇವರು ನನಗೋಸ್ಕರ ಕಾಯ್ತಾ ಇದ್ದಾರೆ, ನನ್ನನ್ನು ಸರಿ ಮಾಡಕ್ಕೆ ಕಾಯ್ತಾ ಇದ್ದಾರೆ, ನಾನು ಸಿದ್ಧವಾಗಕ್ಕೆ ಕಾಯ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನಾನು ಇನ್ನ ಕೆಲವರನ್ನು ರಕ್ಷಿಸಬೇಕು, ಇನ್ನ ಕೆಲವರನ್ನು ಸರಿಪಡಿಸಬೇಕು. ಅದಕ್ಕೋಸ್ಕರ ನಾನು ಕರೆ ಮಾಡ್ತಾ ಇದ್ದೇನೆ. ಕೆಲವರು ರಕ್ಷಣೆ ಹೊಂದಿಕೊಳ್ಳಬೇಕು, ಕೆಲವರು ಸಭೆಗೆ ಬರಬೇಕು, ಕೆಲವರು ಪರಿಶುದ್ಧರಾಗಬೇಕು. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ದಾವೀದ ಹೇಳ್ತಾ ಇದ್ದಾನೆ, ನಮ್ಮ ಅಪರಾಧ ನಿಮಿತ್ತವಾಗಿ ನಮ್ಮನ್ನು ದಂಡಿಸಲಿಲ್ಲ, ನಮ್ಮ ಪಾಪಕ್ಕೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ. ಶಿಕ್ಷಿಸಿದ್ರೆ ನಾನು ಕೂಡ ಇಲ್ಲಿ ನಿಂತ್ಕೊಳ್ತಾ ಇದ್ದಿಲ್ಲ ಪ್ರಿಯರೇ. ಅದನ್ನ ಗ್ರಹಿಸಿಕೊಡ್ರಿ. ಸುಮ್ಮನೆ ಏನೋ ಕ್ರೈಸ್ತ ಜೀವಿತ, ಆವಾಗಲೇ ಹೇಗೋ ಒಂದು ಜೀವಿತ ಜೀವಿಸ್ತಾ ಇದ್ವಿ, ಇವಾಗ ಕೂಡ ಜೀವಿಸಬಹುದು ಅನ್ಕೋಬೇಡ್ರಿ. ಬೈಬಲ್ ಹೇಳ್ತದೆ, ಸರ್ವಶಕ್ತನ ಕೈಯಲ್ಲಿ ಸಿಕ್ಕಿಕೊಳ್ಳಬೇಡಿ. ಬೈಬಲ್ ಹೇಳ್ತದೆ, ನೀ ಮಾಡಿದ ಪಾಪ ನೀನು ಹುಡ್ಕೊಂಡು ಬರ್ತದೆ. ಏನ್ ಮಾಡ್ತದೆ? ಎಲ್ಲಿ ಹುಡ್ಕೊಂಡ್ ಬರ್ತದೆ? ನೀ ಮಾಡಿದ ಪಾಪ ಹುಡ್ಕೊಂಡ್ ಬರ್ತದೆ. ಎಲ್ಲಿ ಹೇಳಲ್ಪಟ್ಟಿದೆ? ವಿಮೋಚನಾ ಅರಣ್ಯ ಕಂಡ 32:23. ಹಾಗೆ ನೀವು ಮಾಡದೆ ಹೋದರೆ ನೀವು ಮಾಡಿದ ಪಾಪವು ಯೆಹೋವನಿಗೆ ವಿರೋಧವಾಗಿದೆ. ಆ ಪಾಪವು ನಿಮ್ಮನ್ನು ಏನ್ ಮಾಡ್ತದೆ? ನಿಮ್ಮನ್ನು ಹಿಡಿಯುವವರೆಗೂ ಬಿಡುವುದಿಲ್ಲ, ನಿಮ್ಮನ್ನು ಹುಡುಕೊಂಡೇ ಬರ್ತದೆ. ನನ್ನ ಸಹೋದರ ಸಹೋದರಿ,
ಒಂದು ಚೂರು ನನಗೆ ಯೋಚನೆ ಮಾಡು, ಪಾಪ ನಿನ್ನ ಬಿಡಲ್ಲ. ಆ ಪಾಪವನ್ನು ಬಿಟ್ಟು ಬಿಡು. ದೇವರು ಕೃಪೆ ತೋರಿಸಿದ್ದಾನೆ. ದೇವರು ನಿನ್ನ ಶಾಪದಿಂದ ಬಿಡಿಸಿದ್ದಾನೆ, ಪಾಪದಿಂದ ಬಿಡಿಸಿದ್ದಾನೆ, ಕುಡುಕತನದಿಂದ, ಕೆಟ್ಟತನದಿಂದ, ಎಲ್ಲ ವಿಭಚಾರಗಳಿಂದ ಬಿಡಿಸಿದ್ದಾನೆ. ಮತ್ತೆ ಅದರಲ್ಲಿ ಹೋಗಿ ಸಿಕ್ಕಿಕೊಳ್ಳಬೇಡ, ಮತ್ತೆ ಅದರಲ್ಲಿ ಹೋಗಿ ನಿನ್ನನ್ನೇ ನೀನೆ ವಂಚಿಸಿಕೋಬೇಡ, ಮತ್ತೆ ಅದರಲ್ಲಿ ಹೋಗಿ ನಿನ್ನ ಮೇಲೆ ನೀನೇ ಮಣ್ಣಾಕೋಬೇಡ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸ್ವಲ್ಪ ಬದಲಾಗು, ನಿನ್ನನ್ನು ಪರಿಸ್ಥಿತಿಗೆ ಒಪ್ಪಿಸಿಕೊಳ್ಳು, ನಿನ್ನ ಸ್ವಭಾವಗಳು ಬದಲಾಗಲಿ. ಒಂದು ಯಾವಾಗೇನ ಅರಣ್ಯಕಾಂಡ 32:23. ಆದರೆ ನೀವು ಹಾಗೆ ಮಾಡದೆ ನಾವು ಪರಿಶುದ್ಧವಾಗಿ ಮಾಡದೆ ಹೋದರೆ ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದವರಾದಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ. ಅದು ಸಹೋದರ ಇಲ್ಲಿ ಗಮನಿಸಪ್ಪ, ಸಹೋದರ ಇಲ್ಲಿ ನೋಡಿ, ನೀ ಮಾಡಿದ ತಪ್ಪ, ನೀ ಮಾಡಿದ ಪಾಪ ನಿನ್ನ ಹಿಡಿಯುವವರೆಗೂ ಬಿಡಲ್ಲ, ಅದು ನಿಮ್ಗೆ ಬಿಡಲ್ಲ, ಅದು ನಿನ್ನ ಹಿಂಬಾಲಿಸ್ಕೊಂಡೇ ಬರ್ತದೆ. ಕುಡಿತಿದೀಯಾ, ಕುಡಿ ಚೆನ್ನಾಗಿ ಎಲೆ ಹಾಕು, ನೀ ಮಾಡೋ ತಪ್ಪು ನಿನ್ನನ್ನು ಬಿಡಲ್ಲ, ನಾನು ಚೆನ್ನಾಗಿರ್ತೀನಿ. ಯಾರೆಲ್ಲ ದೇವರ ವಾಕ್ಯ ಕೇಳಿ ಆ ವಿಧೇಯರಾಗಿ ಭಯಭಕ್ತಿಯಿಂದ ತನ್ನ ಶುದ್ಧರಾಗಿ ಕಾಪಾಡಿಕೊಂಡು ನಡೆಯುತ್ತಾರೋ ಅವನು ಚೆನ್ನಾಗಿರ್ತಾನೆ. ನೋಡಿ, ಒಬ್ಬರು ಸೌಂಡ್ ಮಾತ್ರ ಕೆಲವು ಸೌಂಡ್ ಬಂದಿಲ್ಲ. ಕರೆಕ್ಟ್ ಆಗಿ ನಮ್ಮ ಮಕ್ಕಳಿಗೆ ಡೈಲಿ ದೇವರ ಅದ್ಭುತ ಮಾಡ್ತಾನೆ ಇರ್ತಾರೆ. ನಾವು ಮಾಡಬಾರ್ದಲ್ಲ, ಮಾಡ್ಬಿಟ್ಟು ನನಗೆ ದೇವರು ಏನು ಮಾಡಿಲ್ಲ, ದೇವರು ನನಗೆ ಇಕ್ಕಿದ್ದಾರೆ, ಅದು ನಾವು ಕರೆಕ್ಟ್ ಆಗಿ ದೇವರಿಗೆ ಪ್ರಿಯವಾಗಿ ಜೀವಿಸಿ ದೇವರ ಅದ್ಭುತ ಮಾಡ್ತಾನೆ. ದೇವರಿಗೆ ಅಸಾಧ್ಯವಾಗಲು ಒಂದಿಲ್ಲ ನನ್ನ ಸಹೋದರ ಸಹೋದರಿ, ದೇವರೆಲ್ಲವನ್ನು ಮಾಡ್ತಾರೆ. ಯಾಕಂದ್ರೆ ನಾವು ಸರಿನದ ಕಾರಣ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು. ನನಗೆ ಶಾಸ್ತ್ರ ನನ್ನ ಮಗ ಇದ್ದಾನೆ, ಅವನು ನಾನು ಯಾವಾಗ ಹೇಳ್ತೀನಿ, ನೋಡಪ್ಪ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನೀನು ಓದ್ತೀನಿ, ಓದ ಮೇಲೆ ನೀನು ದೇವರಿಗಾಗಿ ಸೇವೆ ಮಾಡು. ಅವನು ಏನ್ ಮಾಡ್ತಾನಂದ್ರೆ, ನಮ್ಮಪ್ಪ ಎಲ್ಲ ನಮ್ಗೆ ಕೊಟ್ಟವನೇ, ನಾನು ಇಷ್ಟ ಬಂದಾಗ ನಾನು ಹೋಗ್ತೀನಿ, ಶಾಲೆ ಕಳಿಸಿದ್ರೆ ಅವ್ನು ಪಿಕ್ಚರ್ ಹೋಗೋದು, ಹುಡುಗರ ಜೊತೆ ಸೇರಿ ಕ್ರಿಕೆಟ್ ಆಡೋದು, ಅದು ಇದು ಮಾಡೋದು, ಅವ್ನು ಮಾಡ್ತಾನೆ, ಅರ್ಥ ಮಾಡ್ತಾರೆ ಚೆನ್ನಾಗಿ. ಅದು ಉದಾಹರಣೆ. ಅದು ನಾವು ಮನೆ ಅಲ್ಲ, ತಂದೆಲ್ಲ ಮನೆ ಅದೇ. ನನ್ನ ಕರ್ತವ್ಯ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಅವ್ನಿಗೆ ಫೀಸ್ ಕಟ್ಟಬೇಕು, ಅವ್ನಿಗೆ ಬ್ಯಾಗ್ ಇಸ್ಕೊಡ್ಬೇಕು, ಅವ್ನಿಗೆ ತಿಂಡಿ ಏನೇನು ಬೇಕೋ ಅದೆಲ್ಲ ಇಸ್ಕೊಳ್ಳೋದು ನನ್ನ ಕರ್ತವ್ಯ. ಅವನು ಓದಿದ್ರೆ ನಾಳೆ ಅವನೇ ಚೆನ್ನಾಗಿರೋದು. ಅರ್ಥಾಗ್ತದೆಯಾ? ನಾನ್ ಚೆನ್ನಾಗಿರ್ತಾನೆ, ನನ್ಗೆ ಗೊತ್ತಿಲ್ಲ, ನಾನು ಹೋಗ್ಬಿಡ್ತೀನಿ, ಇವಾಗ ನನ್ನ ಮಗ ಚೆನ್ನಾಗಿರ್ತಾನೆ. ಅದೇ ರೀತಿಯಲ್ಲಿ ದೇವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾನೆ, ಸಹೋದರ ನಿನ್ನನ್ನು ನೀನೇ ಕೊಚ್ಚಿಕೊಳ್ಳಬೇಡ, ನಿನ್ನನ್ನು ನೀನೇ ವಂಚಿಸಿಕೋಬೇಡ, ನಿನ್ನನ್ನು ನೀನೇ ಮೋಸ ಮಾಡ್ಕೋಬೇಡ. ದೇವರು ಹೇಳ್ತಾ ಇದ್ದಾನೆ, ನಾನು ನನ್ನ ಕೃಪೆಯಿಂದ ವಂಚಿಸಿದ್ದೀನಿ, ನಿನ್ನ ಪಾಪದ ಕೃತಿಯನ್ನು ಬಿಟ್ಟು ಆಚೆ. ಆಮೇಲೆ ಪಾಪ ನಿನ್ನ ಬಿಟ್ಟಿದ್ದ, ಆವಾಗ ನಿನ್ನ ಪಾಪಿಯಾಗಿ ದೇವರು ಕನಿಕರಿಸಿ, ದೇವರು ರಕ್ಷಿಸಿ, ದೇವರು ಬಿಡಿಸಿದ ಏನಕ್ಕೆ? ಅದರಲ್ಲಿ ನಾವು ಇನ್ನಬಾರದಂತ, ಅದರಲ್ಲಿ ಇನ್ನಬಾರದಂತ ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿಕೊಂಡಾಗ ನಾವೆಲ್ಲ ಸಿಕ್ಕಿಕೊಂಡಿದ್ದೀವಿ. ದೇವರು ಏನ್ ಮಾಡಿದ್ರು, ಒಂದೊಂದು ಮುಳ್ಳಾಗಿ ತೆಗೆದು ನಮ್ಮನ್ನ ಪರಿಶುದ್ಧಪಡಿಸಿ, ನಮ್ಮ ಗಾಯವೆಲ್ಲ ಆರಿಸಿ ಇವತ್ತು ಶುದ್ಧರಾಗಿ ನಿಲ್ಲಿಸಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಆಕಾಶವು ಭೂಮಿ ಎಷ್ಟು ದೊಡ್ಡದಾಗಿಯೋ ಅಷ್ಟು ದೊಡ್ಡ ಕೃಪೆ ಅವರ ಮೇಲೆ ಇದೆ. ಆಮೇಲೆ ಯಾರ ಮೇಲೆ? ಪರಿಶುದ್ಧರ ಮೇಲೆ, ದೇವರಿಗೆ ಭಯ ಭಕ್ತಿಯಿಂದ ನಡೆಯುವವರ ಮೇಲೆ. ಹಲ್ಲೆಲೂಯಾ, ಆಮೆನ್. ಎರಡನೇ ಸ್ಥಿತಿ ನಮ್ಮ ಎಂತ ಸ್ಥಿತಿ? 2 ತಿಮೋಥೆಯು 2ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ನಮಗೆ ದೇವರು ಹೇಳುವಂತ ನಮ್ಮ ಸ್ಥಿತಿಯನ್ನು ದೇವರು ನೋಡಿ ಹೇಳುವಂತ ಕಾರ್ಯ ಏನು? ನಾವು ಅಪನಂಬಿಗಸ್ಥರಾಗಿದ್ದೇವೆ. ಯಾವಾಗಲೂ ಅನ್ಕೊಳ್ಳಿ, ನಾವು ಯೋಗ್ಯರಲ್ಲ ಈ ಸಭೆಗೆ ಬರೋಕ್ಕೋ, ಅಥವಾ ನಿನ್ನ ಬಿಡ್ರಿ ನನ್ನ ತಗೊಳ್ರಿ, ನಾನು ಈ ಸೇವೆ ಮಾಡೋಕ್ಕೂ, ಈ ಬಲಿಪೀಠದಲ್ಲಿ ಇಂದು ದೇವರ ವಾಕ್ಯ ಸಾರಕ್ಕೋ, ಅಥವಾ ಕೆಲವು ಜನರಿಗೆ ಸುವಾರ್ತೆ ಸಾರಕ್ಕೋ, ಅಥವಾ ಕೆಲವು ಜನರಿಗೆ ಪ್ರೇಯರ್ ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ, ನನಗೆ ಯಾವ ಅಗತ್ಯನೂ ಇಲ್ಲ. ನಾನು ಅವಾಗ ಯಾವಾಗಲೂ ಯೋಚನೆ ಮಾಡ್ತೀನಿ, ಇದೇ ನನ್ನ ಕುರ್ಚಿಯಲ್ಲಿ ಕುತ್ಕೊಂಡು ನಾನು ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡ್ತೀನಿ, ಸ್ವಾಮಿ ಅಲ್ಪನಾದ ನನ್ನನ್ನು, ಅಪನಂಬಿಗಸ್ತನಾದ ನನ್ನನ್ನು, ಪಾಪಿಯಾದ ನನ್ನನ್ನು, ಆ ದೇವರೇ ಬಲಹೀನನಾದ ನನ್ನನ್ನು, ಮಾತು ಬಲ್ಲವನಾದ ಮಾತು ಬರದೇ ಇರುವಂತ ನನ್ನನ್ನ ದೇವರೇ ಅಪನಂಬಿಗಸ್ತನು, ಆದ್ರೆ ನೀವು ನಂಬಿಗಸ್ತರು. ಕೈ ತಟ್ಟಿ
ಹಲ್ಲೆಲೂಯಾ. ಬೈಬಲ್ ಹೇಳಿದ್ರೆ ನಾವು ಅಪನಂಬಿಕಸ್ಥರಾಗಿದ್ದೀವಿ, ದೇವರು ನಂಬಿಕಸ್ಥನ. ಆಮೆನ್. ಹಲ್ಲೆಲೂಯಾ. ಯಾವಾಗಲೂ ನಮ್ಮನ್ನು ಕೊಚ್ಚಿಕೊಳ್ಳಬಾರದು. ನಾನು ಹಂಗೆ, ನಾನು ಹಿಂಗೆ ಅಂತ ಯಾವತ್ತೂ ಕೊಚ್ಚಿಕೊಳ್ಳಬೇಡಿ. ಬೈಬಲ್ ಹೇಳ್ತಿದೆ, ವಾಕ್ಯವನ್ನು ಓದಿರಿ. ನಾವು ಅಪನಂಬಿಕಸ್ಥರಾಗಿದ್ದರು, ಎಲ್ಲ ಹೇಳಿ, ನಾವು ಅಪನಂಬಿಕಸ್ಥರಾಗಿದ್ದಾಗಲೂ ಆತನು ನಂಬಿಕಸ್ಥನಾಗಿಯೇ ಇರುವನು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ತನ್ನ ಸ್ವಭಾವಕ್ಕೆ ಮೀರಿ ಏನು ವಿರೋಧವಾಗಿ ಏನು ಮಾಡಲಾರನು. ತನ್ನ ಸ್ವಭಾವ ಯಾವುದು? ಪರಿಶುದ್ಧತೆ. ಆಮೆನ್. ಹಲ್ಲೆಲೂಯಾ. ಆರಂಭದಲ್ಲಿ ಪಾಪಿಯಾಗಿದ್ದು ಪರವಾಗಿಲ್ಲ. ಇವತ್ತ ದೇವರ ಮಕ್ಕಳಾಗಿ ದೇವರ ಅಂಗೀಕರಿಸಿಕೊಂಡು ಅಭಿಷೇಕ ಪಡೆದುಕೊಂಡು ದೇವರ ವಾಕ್ಯವನ್ನು ತಿಳ್ಕೊಂಡು ಮತ್ತೆ ನಾವು ಪಾಪ ಮಾಡುವುದು ಒಳ್ಳೆಯದಲ್ಲ. ಪಕ್ಕದಲ್ಲಿ ಹೇಳ್ರಿ, ಎಲ್ಲರೂ ನೋಡಿ, ಒಳ್ಳೆಯದಲ್ಲ, ನನಗೆ ಒಳ್ಳೆಯದಲ್ಲ, ಒಳ್ಳೆಯದಲ್ಲ. ಅವರ ಸ್ವಭಾವಕ್ಕೆ ವಿರೋಧವಾಗಿ ದೇವರು ಯಾವುದೂ ಮಾಡಲ್ಲ. ಆಮೇಲೆ ಅವ್ರು ಮಾಡಬೇಕಾದ್ರೆ ಏನು, ಅವ್ರ ಸ್ವಭಾವ ತಕ್ಕಂತೆ ನಾವು ನಡ್ಕೋಬೇಕು. ಹಲ್ಲೆಲೂಯಾ. ಆಮೇಲೆ ಒಂದು ತಂದೆಯ ಮಾನವನ್ನು ಕಾಪಾಡಬೇಕನ್ನ ಮಕ್ಕಳ ಕೈಯಲ್ಲಿ ಇದೆ, ಹೌದಲ್ವಾ? ಅವಮಾನ ಪಡಿಸೋದು ಮಕ್ಕಳ ಕೈಯಲ್ಲಿದೆ. ಮಕ್ಕಳ ನಡ್ಕೊಳ್ಳೋ ರೀತಿ. ಇವತ್ತು ಅನೇಕ ಜನರು ಯೇಸು ಸ್ವಾಮಿನ ಯಾಕೆ ನಂಬಿಲ್ಲ ಅಂದ್ರೆ ನಮ್ಮ ಮೂಲಕವಾಗಿ ನಾವೇನ್ ಮಾಡ್ತಾ ಇದೀವಿ? ಇಷ್ಟ ಬಂದ ಜೀವಿತ ಜೀವಿಸ್ತಾ ಇದೀವಿ, ಸಭೆಗೆ ಹೋಗ್ತಾ ಇದೀವಿ, ಎಲ್ಲಾರು ನಮ್ಮನ್ನು ನೋಡ್ತಾ ಇದಾರೆ. ಇವ್ರು ಚರ್ಚಿಗೆ ಹೋಗ್ತಾರೆ, ನೋಡು ಹೆಂಗ್ ಜೀವನ ಮಾಡ್ತಾರೆ, ಹೆಂಗ್ ನಡೀತಾರೆ, ನೋಡು ಹೆಂಗ್ ಮಾತಾಡ್ತಾರೆ, ನೋಡು ಹೆಂಗ್ಸು, ನೋಡು ಆ ಹುಡುಗ ಹೆಂಗ್ ಮಾತಾಡ್ತಾರೆ. ಚಿಕ್ಕವರು ದೊಡ್ಡವರು ಮರ್ಯಾದೆ. ಅವಾಗ ಅವ್ರೇನ್ ಮಾಡ್ತಾರೆ? ಇವನು ಹೋಗೋ ಸಭೆಗೆ ಹೋದ್ರೆ ನಾನು ಇದ್ದಿದ್ದು ಹಾಳಾಗ್ಬಿಡ್ತೀನಿ, ನಾನು ಇಲ್ಲೇ ಇರೋದು ಬೆಸ್ಟ್ ಅಂದ್ಬಿಟ್ಟು ಅಲ್ಲೇ ಹೇಳ್ತಾರೆ. ಕೆಲವರು ನೋಡ್ರಿ ದೊಡ್ಡ ಪರಿಶುದ್ಧವಂತರ ತರ ವೇಷ ಹಾಕೊಂತಾರೆ. ತುಂಬಾ ಓವರ್ ಮಾತಾಡೋದು ನಾನು ನೋಡಿದ್ದೀನಿ, ತುಂಬಾ ಜನ ನೋಡಿದ್ದೀನಿ. ತುಂಬಾ ಓವರ್ ಮಾತಾಡ್ತಾರೆ, ಹಂಗೆ ಹಿಂಗೆ 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 ಊರ್ ಕಥೆಗಳೆಲ್ಲ ಹೇಳ್ತಾರೆ. ನಾನು ಅವಾಗ ಯೋಚನೆ ಮಾಡೋದು, ನಿನ್ ಜೀವನ ಹೆಂಗಿದಪ್ಪ, ನಿನ್ ಬದುಕು ಹೆಂಗಿರ್ತೀನಿ. ಕೆಲವರು ಅವ್ರು ಸರಿಲ್ಲಕ್ಕ, ಇವ್ರು ಸರಿಲ್ಲಕ್ಕ, ಪಾಸ್ಟರ್ ಇವ್ರು ಸರಿಲ್ಲ, ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ. ನಾನು ಹೇಳೋದು, ನೀನ್ ಹೆಂಗಿದೀಯ, ನೀನ್ ಹೆಂಗ್ ನಡ್ಕೊಂತ ಇದೀಯ? ದೇವರು ಕೇಳೋದೇನು ಗೊತ್ತಾ? ನಾನು 1000 ಜನ ರಕ್ಷಣೆ ಹೊಂದಿಕೊಂಡು 1000 ಜನನ ರಕ್ಷಣೆ ಒಳಗೆ ನಡೆಸಿಬಿಟ್ಟು ನಾನು ನೆರವು ಹೋಗೋದು ದೇವರು ಎಂದಿಗೂ ಬಯಸಲ್ಲ, ಎಂದಿಗೂ ಬಯಸಲ್ಲ. ನಾನು 1000 ಕಾಣಿಕೆ ಹಾಕ್ಬಿಟ್ಟು ನಾನು ನೆರವು ಹೋಗೋದು ದೇವರು ಎಂದಿಗೂ ಬಯಸಲ್ಲ. ನಿನ್ನ ಕಾಣಿಕೆಗಿಂತಲೂ, ನಿನ್ನ ಆರಾಧನೆಗಿಂತಲೂ, ನಿನ್ನ ಪ್ರಾರ್ಥನೆಗಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸ್ತಾರೆ. ಯಾಕೆ? ಬೈಬಲ್ ಹೇಳ್ತದೆ, ಅವನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನ ಬದುಕಿಸ್ತಾರೆ. ಆಮೇಲೆ ಮೊದಲನೇ ಸ್ಥಿತಿ ಅಂತ ಸ್ಥಿತಿ, ನಾವು ಅಪನಂಬಿಕಸ್ಥರಾಗಿದ್ರು ಕೂಡ ದೇವರ ನಂಬಿಕಸ್ಥರಾಗಿದ್ದಾರೆ. ಆಮೇಲೆ ಕೀರ್ತನೆ 119:17 ಹೇಳ್ತದೆ, ದೊಡ್ಡ ಕೃಪೆಯಿಂದ ದೊಡ್ಡ ದೇವರ ದಯೆ ನಮ್ಮ ಮೇಲಿದೆ. ಆಮೇಲೆ ಹಲ್ಲೆಲೂಯಾ. ವಿಮೋಚನ ಕಂಡ ಯಾರಾದ್ರೂ ತೆಗೆದವರು ಓದಿ, ವಿಮೋಚನ ಕಂಡ 24:41 ದೇವರು ಆರೋನನ ಅವರ ಮಕ್ಕಳನ್ನ ಸೇವೆಗೆ ಕರೆಯುತ್ತಾರೆ. ಸೇವೆಗೆ ಅವರನ್ನ ಕರೆಯಿ ಅವರನ್ನು ಅಭಿಷೇಕಿಸು, ಅವರನ್ನು ನೇಮಿಸು ಅಂತ ದೇವರು ಹೇಳ್ತಾರೆ. ಈ ಆರೋನನು ಮಾಡಿದ ತಪ್ಪು ಏನು? ಸೇವೆ ಕರೆದದ್ದು ನಿಜ, ನೇಮಿಸಿದ್ದು ನಿಜ. ಕೆಲವರು ಹೇಳ್ತಾರೆ, ಪಾಸ್ಟರ್ ಏನಕ್ಕೆ ಇವನಿಗೆ ಇಂಥ ಕೆಲಸ ಕೊಟ್ರು, ಪಾಸ್ಟರ್ ಯಾಕೆ ಸಭೆಯಲ್ಲಿ ಇವನಿಗೆ ಈ ತರ ಸ್ಥಾನ ಕೊಟ್ರು, ಯಾಕೆ ಇವನ್ನ ನಡೆಸಬೇಕಾಗಿತ್ತು, ಯಾಕೆ ಸೇವೆಯಲ್ಲಿ ಉಪಯೋಗಿಸಬೇಕಾಗಿತ್ತು, ಯಾಕೆ ಮುಂದೆ ಕಳಿಸಬೇಕು? ಅದು ನನ್ನ ಜವಾಬ್ದಾರಿ ಇಲ್ಲ. ದೇವರು ಹೇಳುವುದನ್ನು ನಾನು ಮಾಡ್ಬೇಕು. ಯಾರನ್ನ ಅಭಿಷೇಕಿಸು, ಯಾರಿಗ ಸೇವೆಗಳನ್ನು ಕೊಡ್ತಾ ಇರಬೇಕು. ಅವನು ಮಾಡೋದು ಬಿಡೋದು ಅವನಿಗೆ ಸೇರಿದು. ಅವನು ಸರಿಯಾಗಿ ನಡೆದುಕೊಂಡ್ರೆ ವಿಮೋಚನೆ ಕಂಡ ಎಷ್ಟು ಮತ್ತೊಂದು ಸರ್ 28:40 ಓದಿ. ಯಾರು? ವಿಮೋಚನೆ ಕಂಡ 28:40. ಆ ವಸ್ತ್ರಗಳನ್ನು ನಿನ್ನ ಅಣ್ಣನಾದ ಆರೋನನಿಗೂ ಅವನ ಮಕ್ಕಳಿಗೂ ತೊಡಿಸಿ ಅವರನ್ನು ಅಭಿಷೇಕಿಸಿ ಉದ್ಯೋಗಕ್ಕೆ ಸೇರಿಸಿ ಪ್ರತಿಷ್ಠಿಸಬೇಕು. ಆಗ ಅವರು ನನಗೆ ಯಾಜಕರಾಗಿರುವರು. ನೋಡಿ, ದೇವರು ಅವರನ್ನ ಕರೆಯುವಾಗ ಯಾಜಕರಾಗಿ ದೇವರ ಸೇವೆ ಪ್ರತಿನಿತ್ಯ ಮಾಡುವುದಕ್ಕಾಗಿ ಸಭೆಯಲ್ಲಿರುವಂತಹ ಸೇವೆಗಳನ್ನು ಮಾಡಕ್ಕೆ, ಜನರಿಗೆ ಸೇವೆ ಮಾಡಕ್ಕೆ, ಜನರ ಪಾಪ
ಯಜ್ಞ ಅರ್ಪಿಸುವುದಕ್ಕೋಸ್ಕರ ದೇವರು ಯಾಜಕರ ಸೇವೆಗೋಸ್ಕರ ಅವರನ್ನು ಆರಿಸಿಕೊಂಡ್ರು. ಇವರು ಮಾಡಿದ ಎಂತ ಕೆಲಸ ಗೊತ್ತಾ? ವಿಗ್ರಹಗಳನ್ನು ಉಂಟು ಮಾಡುವ, ಬಸವನ್ನು ಉಂಟು ಮಾಡಿಬಿಟ್ಟ, ಎಲ್ಲ ಬೆಳ್ಳಿ ಬಂಗಾರ ಹಾಕಿ. ಕೆಲವರು ನೋಡಿ ಸಿಸ್ಟರ್, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ, ಭಯ ಪಡಕ್ಕೆ ಹೋಗ್ಬೇಡಿ, ದೇವರು ನಿಮ್ಮ ಜೊತೆ ಇದೆ. ಅವರು ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಅದನ್ನ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ. ಕೆಲವು ಸಹೋದರರು ಎಷ್ಟೇ ಹೇಳಿದ್ರು ಕೂಡ ಅವ್ರು ಹಂಗೆ ಇರ್ತಾರೆ, ಬದಲಾಗದೇ ಇಲ್ಲ. ನಿನ್ನೆ ರಾತ್ರಿ 5 ಗಂಟೆಗೆ ಪ್ರೇಯರ್ ಇದಪ್ಪ ಬಂದ್ಬಿಡ್ರಿ, ಅವ್ರು ಕೇಳಲ್ಲ, ನನ್ ಮಾತು ಕೇಳಲ್ಲ. ಒಂದಿನ ಬರ್ತದೆ, ಸೈತಾನ ಅವ್ರನ್ನ ವಂಚಿಸಿ ಸೈತಾನ ಅಪ್ಪಿದ್ಯತೆ ದೇವರು ಎಂದಿಗೂ ಒಪ್ಪಲ್ಲ. ಅಪ್ಪಿದ್ಯತೆಗೆ ದೇವರು ಯಾವತ್ತೂ ಮೆಚ್ಚುವ ದೇವರಲ್ಲ. ಅವತ್ತು ಅಷ್ಟೇ, ಇವತ್ತು ಅಷ್ಟೇ. ಅವಾಗ ಹೇಳಿದ್ರೆ ಆತನ ಸ್ವಭಾವಕ್ಕೆ ವಿರೋಧವಾಗಿ ಆತನು ಯಾವುದು ಮಾಡುವುದಿಲ್ಲ. ಆತನ ಸ್ವಭಾವ ಯಾವುದು? ವಿಧಿಯತೆ, ಮಾತು ಕೇಳುವುದು. ತಂದೆ ಏನೆಲ್ಲ ಹೇಳಿದ್ರು, ಯೇಸು ಈ ಲೋಕದಲ್ಲಿ ಇದ್ದು ಎಲ್ಲವನ್ನು ಮಾಡಿದ್ರು. ಅವಮಾನ ಸಹಿಸಿಕೊಂಡ್ರು, ನಿಂದೆಯನ್ನು ಸಹಿಸಿಕೊಂಡ್ರು, ಹಸಿವನ್ನ ಸಹಿಸಿಕೊಂಡ್ರು, ನಿಂದೆಯನ್ನು ಸಹಿಸಿಕೊಂಡ್ರು, ಎಲ್ಲವನ್ನು ಸಹಿಸಿಕೊಂಡ್ರು. ಜೊತೆಗಿದ್ದಂತ 12 ಜನ ಶಿಷ್ಯರು ಎಲ್ಲರ ಅಭ್ಯುದಯರಾಗಿ ನಡೆದ್ರು, ಎಲ್ಲರೂ ನಿಂದೆ ಮಾಡಿದ್ರು. ಪ್ರೇಯರ್ ಮಾಡುವಾಗ ಪ್ರೇಯರ್ ಮಾಡಯ್ಯ, ಒಂದು ಕಲಿಗಾದ್ರೂ ಪ್ರೇಯರ್ ಮಾಡೋದ್ರು ಕೂಡ ಅಭ್ಯುದಯರಾಗಿ ನಡೆದ್ರು. ಆದ್ರೆ ದೇವರು ಅವ ಅಭ್ಯುದಯತೆ ನೋಡ್ಬಿಟ್ಟು ನಾನು ಮಾಡದಂತ ಯಾವತ್ತೂ ಹೇಳಿಲ್ಲ. ದೇವರು ವಿಧೇಯರಾದರು. ಹಲ್ಲೆಲೂಯಾ. ಯಾಜಕರ ಸೇವೆಗೆ ಆರೋನನ್ನು ಅವರ ಮಕ್ಕಳನ್ನು ದೇವರು ಕರೆದ್ರು. ಕೆಲವರಿಗೆ ಹೇಳ್ತಾ ಇರ್ತೀವಿ ನಾವು, ದೇವರಿಗೆ ಸೇವೆ ಕರೀತಾ ಇದ್ದಾರೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಲ್ಲ. ಯಾವಾಗ ಓಡಿಸ್ಬಿಡ್ತಾರೋ, ಎಲ್ಲಿ ದೇವರು ನಮ್ಮನ್ನು ಕಳಿಸ್ಬಿಡ್ತಾರೋ, ಯಾವಾಗ ದೇವರು ನಮ್ಮನ್ನು ಇದು ಮಾಡ್ಬಿಡ್ತಾರೋ ಅಂತ ಭಯ. ಇವತ್ತೆಲ್ಲ ನಾಳೆ ಸಾಯ್ತೀನಿ ಸಹೋದರ ಸಹೋದರಿ, ಇವತ್ತೆಲ್ಲ ನಾಳೆ ಸಾಯೋದಕ್ಕೆ ಮುಂಚೆ ಯೇಸು ಸ್ವಾಮಿಗೋಸ್ಕರ ಸೇವೆ ಮಾಡ್ಬಿಟ್ಟು ಒಂದು ದಿನ ಆದ್ರೂ ಸೇವೆ ಮಾಡಿ ಸಾಯ. ಆಮೆನ್. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಆರೋನನ್ನು ಅವರ ಮಕ್ಕಳನ್ನು ದೇವರು ಏನ್ ಮಾಡ್ರಂತೆ? ತನ್ನ ಸೇವೆಗೆ ಕರೆದು ಅವನು ಏನ್ ಮಾಡ್ದ? 31:1 ವಿಮೋಚನಾ ಕಂಡ 31:1 ಓದ ಯಾರಾದ್ರು? ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ವಿಮೋಚನಾ ಕಂಡ 32:1. ಮೋಶೆ ಬೆಟ್ಟದಿಂದ ಇಳಿಯದೆ ತಡಮಾಡಿದ್ದನ್ನು ಇಸ್ರಾಯೇಲ್ಯರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಹೇಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಕೆಲವು ಸಮಯ ಜನರು ಕಾಯುವಂತವರೆಲ್ಲ, ಸೇವಕರು, ಲೀಡರ್ ನಾವೇನ್ ಮಾಡ್ಬೇಕು? ಜನರನ್ನ ನಡೆಸುವಂತವರು, ಜನರನ್ನ ದೇವರ ಕಡೆ ನಡೆಸುವಂತವರು, ದೇವರ ಮಾರ್ಗದಲ್ಲಿ ನಡೆಸುವರು. ಈ ಆಹ್ವಾನನು ಇವರು ಏನ್ ಮಾಡ್ತಾರಂದ್ರೆ, ಎಲ್ಲ ಜನರು ಬಂದು ಟಾರ್ಚರ್ ಕೊಡ್ತಾ ಇದಾರೆ. ಇವನು ಏನ್ ಮಾಡ್ಬೇಕು ಅಂತ ಇವನು ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ. ಮೋಶೆ 40 ದಿನ ಉಪವಾಸ ಮಾಡಕ್ ಹೋಗಿದ್ದಾರೆ. 40 ದಿನ ಹಗಲು ಇರಲು ಏನು ತಿನ್ನದೆ ಕುಡಿಯದೆ ದೇವರ ಸಮ್ಮುಖದಲ್ಲಿ ಕೂತು, ಮುಂದೆ ನಮ್ಮನ್ನು ಹೇಗೆ ನಡೆಸ್ತೀರಾ, ಮುಂದೆ ನಮ್ಮನ್ನು ಏನ್ ಮಾಡ್ಬೇಕು, ಯಾವ ಮಾರ್ಗವಾಗಿ ಹೋಗ್ಬೇಕು, ಏನೆಲ್ಲ ಮಾಡ್ಬೇಕು ಅಂತ ದೇವರ ಬಳಿಗೆ ಮಾತಾಡಕ್ ಹೋಗಿದ್ದಾರೆ. ಆದ್ರೆ ಈ ಆರೋನನ್ನು ವಿಶ್ವಾಸಿಗಳು, ನಾಯಕರು ಏನ್ ಮಾಡ್ಬಿಟ್ರು? ಬಸವನ್ನ ಮಾಡ್ಬಿಟ್ರು. ಭಾನುವಾರ ಬಂದಾಗ ದೇವರ ಜ್ಞಾಪಕ, ಸೋಮವಾರದಿಂದ ಶನಿವಾರವರೆಗೂ ಇಡೀ ಊರಲ್ಲೆಲ್ಲ ಸುತ್ಕೊಂಡ್ಬರೋದು. ಫಸ್ಟ್ ಸೈತಾನದ ಸುತ್ತುವ ಬೈಬಲ್ ಯಾಕೋ ಯೋಬನ ಪುಸ್ತಕ 1ನೇ ಅಧ್ಯಾಯ ಅವನು ಸುತ್ತಿಕೊಂಡು ಬಂದನಂತೆ, ಅಲ್ಲಿ ಇಲ್ಲಿ ತಿರುಗಾಡಿ ಬಂದಂತೆ. ಇವತ್ತು ವಿಶ್ವಾಸಿಗಳು ತಿರುಗಾಡ್ತಾ ಇರ್ತಾರೆ. 1 ಗಂಟೆನೂ ಪ್ರೇಯರ್ ಮಾಡದೆ, ಸೇವೆ ಮಾಡದೆ, ಸಭೆಗಳ ಬರದೆ, ಅದು ಎಲ್ಲಿಗೆ ಹೋಗ್ತಾರೋ ದೇವರೇ ಕಾಪಾಡ್ಬೇಕು ಅವ್ರನ್ನೆಲ್ಲ. 1 ನಿಮಿಷ ಪ್ರಾರ್ಥನೆ ಮಾಡದೆ, ಬಾಯಿ ತುಂಬಾ ಏನಂತಾರಲ್ಲ ಅದನ್ನ ಹಾಕೊಂಡು, ಏನಕ್ಕೆ ಬೇಕ್ರಿ ಇಂಥ ಜೀವನ? ದೇವರು ನಮ್ಮನ್ನು ಕರೆದಿದ್ದಾರೆ. ಪಾಸ್ಟರ್ ಕರೆದಿರೋದು ಯಾವುದೋ ವ್ಯಕ್ತಿಯನ್ನ ನಮ್ಮನ್ನು ಕರೆದಿರೋದು, ದೇವರೇ ನಮ್ಮನ್ನು ಕರೆದಿದ್ದಾರೆ. ಏನಕ್ಕೆ ಕರೆದಿರೋದು? ಪಾಪ ಮಾಡಕ್ಕಲ್ಲ, ಪಾಪದಲ್ಲಿ ಸಾಯಕ್ಕಲ್ಲ, ನಾಶನಕ್ಕೆ ಗುರಿಯಾಗಕ್ಕಲ್ಲ. ಕೆಲವರು ಬೆಳಗ್ಗೆಯಿಂದ ಸಂಜೆಗಳು ದುಡಿತಾನೆ, 6 ಗಂಟೆ ಆದ ನಂತರ ಅವನಿಗೆ ಅಲಿತಾರೆ, ಏನೋ ಬಾರ್ ಕಡೆ ಬಂದು ಇಲ್ಲಿ ಮೊಣಕಾಲ ಹಾಕಿ ಪ್ರೇಯರ್ ಮಾಡೋದು, ಹೋಗಿ ಬಾಟ್ಲ ಗಂಟೆ ಕುಡಿಯೋದು, ಅಲ್ಲಿ ಹೋಗಿ ಮನೇಲಿ ಧೂಳು ಎಬ್ಬಿಸೋದು. ಏನಿಗಿರ್ಬೇಕು ಇಂಥ ಜೀವನ? ನಮಗೆ ಬೇಡ. ಒಂದು ಕುಡಿಯೋದು ಬಿಡ್ರಿ, ಇಲ್ಲಾಂದ್ರೆ ಏಸಪ್ಪನ ಬಿಡ್ರಿ. ಒಂದು ಕುಡಿಯೋದು ಬಿಡ್ರಿ, ಇಲ್ಲಾಂದ್ರೆ ಸಭೆನ ಬಿಟ್ಬಿಡ್ರಿ. ಒಂದು ಎಲೆಡಿಗೆ ಬಿಡ್ರಿ, ಇಲ್ಲ ಏಸಪ್ಪನ ಬಿಡ್ರಿ. ಈ ಎರಡನೇ ಜೀವನ ಮಾಡಬೇಡ್ರಿ. ಒಳ್ಳೇದಲ್ಲ ನಿಮಗೆ, ಮನ
ಮನುಷ್ಯರ ಮಾತು ಕೇಳಿ ಬಸವನ್ನ ಮಾಡಿಕೊಂಡರು. ಏನಾಯಿತು? ಆದರೂ ಕೂಡ ದೇವರು ನಂಬಿಗಸ್ತನಾಗಿದ್ದು ಅವನನ್ನು ಬಿಟ್ಟಿಲ್ಲ. ಮತ್ತೆ ಮತ್ತೆ ಕರುಣಿಸ್ತಾರೆ, ಮತ್ತೆ ಮತ್ತೆ ತಪ್ಪು ಮಾಡಿದಾಗ ಕರುಣೆ ತೋರಿಸ್ತಾರೆ, ಅವಿದ್ಯರಾಗ್ತಾರೆ. ಕೆಲವರು ಸಂಜೆ ಬಂದ್ಬಿಡ್ತೀನಿ ಪಾಸ್ಟರ್, ಯಾವ ಬಾಯಲ್ಲಿ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಪಾಸ್ಟರ್, ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ, ಒಂದು ಮಾಡೋಣ. ಹೇಳ್ಬೇಡ ನೀನು, ಬರ್ತೀನಂತ ಹೇಳ್ಬೇಡ, ನಾನು ಮಾಡ್ತೀನಂತ ಹೇಳ್ಬೇಡ, ಬರಕ್ ಆಗಲ್ಲ ಫಸ್ಟ್ ಹೇಳ್ಬೇಕು, ಒಳ್ಳೇದೇನು ಬೈಬಲ್ ಹೇಳ್ತದೆ. ಹೌದಂದ್ರೆ ಹೌದು, ಇಲ್ಲಾಂದ್ರೆ ಇಲ್ಲ. ಇದ್ರ ಮೇಲಿಂದ ಬರುವುದಲ್ಲ ಸೈತಾನಿಂದ. ಸುಮ್ನೆ ಬೈಬಲ್ ಹೇಳ್ತದೆ, ನೀ ಮಾತಾಡೋ ಒಂದೊಂದು ಮಾತಿಗೆ ನೀನು ಬೆಲೆ ಕಟ್ಟಬೇಕು, ಲೆಕ್ಕ ಕೊಡ್ಬೇಕು. ಸುಮ್ಮನೆ ಬಾಯಿ ಬಂದಿದ್ದೆಲ್ಲ ಮಾತಾಡೋದಲ್ಲ. ಕರೆಕ್ಟ್ ಆಗಿ ಜೀವನ ಮಾಡಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಂತ ದೇವರು ಹೇಳಿದ್ದಾರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಂತ ದೇವರು ಹೇಳಿದ್ದಾರೆ. ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡಬೇಕು. ನಾವು ಕರೆಕ್ಟ್ ಆಗಿ ನಡೆದುಕೊಳ್ಬೇಕು, ನಾವು ಕರೆಕ್ಟ್ ಆದ ಜೀವಿತದಲ್ಲಿ ಇರಬೇಕು, ಪಾಪದಲ್ಲಿ ಇರಬಾರ್ದು, ಅಪಿನಂಬಿಕಸ್ಥರಾಗಿರಬಾರ್ದು, ನಂಬಿಕಸ್ಥರಾಗಿ ನಾವು ಜೀವಿಸಬೇಕು. ದೇವರು ನಮ್ಮನ್ನು ನಡೆಸಲು, ನಮ್ಮನ್ನು ಆಶೀರ್ವದಿಸಲು, ದೊಡ್ಡ ಕಾರ್ಯ ಮಾಡಲಿಕ್ಕೆ ಅದನ್ನು ಸರ್ವಶಕ್ತರಾಗಿದ್ದಾರೆ. ಏನ್ ಮಾಡಿದ್ದಾರೆ ಜನರು? ಇಸ್ರೇಲ್ ಜನರಿಗೆ ಯಾವಾಗ ಒಂದು ಕಾಯಿಲೆ ಬರೋದು. ಏನ್ ಕಾಯಿಲೆ ಗೊತ್ತಾ? ಎಂತ ಕಾಯಿಲೆ ಗೊತ್ತಾ? ಎಂತ ಕಾಯಿಲೆ ಬಂದಿದೆ? ನಿಮಗೆಲ್ಲ ಬಂದಿರೋ ಕಾಯಿಲೆ ಯಾವುದು? ನನಗೆ ಬಂದಿರೋ ಕಾಯಿಲೆ ಯಾವುದು? ಓಸಿಯ 4:6 ವಾಕ್ಯ ಹೇಳ್ತದೆ, ನನ್ನ ಜನರು ನನ್ನ ಧರ್ಮೋಪದೇಶವನ್ನು ಮರೆತು ಬಿಟ್ರು. ಧರ್ಮೋಪದೇಶ ಮರೆತು ಬಿಟ್ರು, ದೇವರ ವಾಕ್ಯವನ್ನೇ ಮರೆತು ಬಿಟ್ರು. ಇವತ್ತು ಜನರಿಗೆ ಯಾವುದು ಮರೆಯಲ್ಲ, ದೇವರ ವಾಕ್ಯವನ್ನು ಮರೆತು ಬಿಡ್ತಾರೆ. ಅದು ನನಗೆ ಗೊತ್ತೇ ಇಲ್ಲ. ಅಮ್ಮ ವಾರ ವಾರ ಬರ್ಕೊಂತ ಇರ್ತೀರಲ್ಲಮ್ಮ, ವಾರ ವಾರ ಹೇಳ್ತಾ ಇರ್ತೀರಲ್ಲಮ್ಮ, ಈ ತರ ನಡೆಯಬೇಕು, ಈ ತರ ಬರಬೇಕು, ಇಷ್ಟೊಂದು ಪ್ರೇಯರ್ ಇದೆ, ಈ ತರ ಅಭಿಷೇಕ ಪುಟ್ಟ ಇದೆ, ಇವತ್ತು ರಾತ್ರಿ ಪ್ರೇಯರ್ ಇದೆ, ಇವತ್ತು ಮುಚ್ಚುವಿನ ಪ್ರಾರ್ಥನೆ ಇದೆ, ಅಭಿಷೇಕ ಪುಟ್ಟ ಇದೆ, ಪಾಸ್ಟರ್ ಒಬ್ರು ಬರ್ತಾ ಇದ್ದಾರೆ. ಇಷ್ಟು ಹೇಳಿದ್ರು ಕೂಡ ಹೌದಾ ನನ್ಗೆ ಗೊತ್ತೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ಓದಿ ಓಸಿಯ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ಇನ್ನೂ ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ನೋಡಿ, ದೇವರ ವಾಕ್ಯಗಳ ಯಾವಾಗ ನೀವು ಮರೀತಿರೋ, ದೇವರು ಹೇಳುವಂತ ಒಂದೊಂದು ಈ ಬಲಿಪೀಠದಿಂದ ಬರುವಂತ ಮಾತು ಪಾಸ್ಟರ್ ಮೋಸದ. ನಾನೊಂದು ಸಾಮಾನ್ಯದ ವ್ಯಕ್ತಿ, ನನಗೆ ಕೊಟ್ಟಿರುವಂತ ಜವಾಬ್ದಾರಿ, ನನಗೆ ಕೊಟ್ಟಿರುವಂತ ಸೇವೆಯನ್ನು ನಾನು ಭಯಭಕ್ತಿಯಿಂದ ಮಾಡಬೇಕು. ಮುಖ ದರ್ಶನಕ್ಕಾಗಿ ಮಾತಾಡಬಾರದು. ನಾನು ಅದೇ ಪ್ರಸಂಗ ಬೇರೆ ತರ ಮಾತಾಡಿದ್ರೆ ನೀವೆಲ್ಲ ಕೈ ತಟ್ಟಿ ನನಗೆ ಒಳ್ಳೆ ಓಟ್ ಕೊಡ್ತೀರಾ, ಏನಂತೀರಾ? ನಾನು ಪಾಸ್ಟರ್ ಒಳ್ಳೆಯವ್ರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅದು ನನಗೆ ಬೇಡ. ನೀವು ಬೈಬಲ್ ಪರವಾಗಿಲ್ಲ, ಪೌಲ ಹೇಳ್ತಾ ಇದ್ದಾರೆ, ನಾನು ಸತ್ಯ ಹೇಳುವುದರಿಂದ ನಿಮ್ಗೆ ಏನಾಗಿದೆ, ನಾನು ಶತ್ರು. ಕೆಲವು ಸಿಸ್ಟರ್ ನಾನು ನೋಡಿದ್ರೆ ಬದಲಾಯಿಸ್ತಾರೆ, ಈ ಅಪ್ಪನ ಬೇರೆ ಪ್ರಸಂಗನೇ ಇದೆ, ಇದೇ ಪ್ರಸಂಗನ. ಕೆಲವು ಸಹೋದರರು ನೋಡ್ತಾನೆ, ಯಾವ ಕುಡುಕ 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 ಅಂತ ಹೇಳ್ತೀರ. ನೀವು ಮಾಡೋದ್ರೆ ನಾನು ಹೇಳ್ಬೇಕಾಗಿದೆ, ಬೇರೆ ಹೇಳ್ಬೇಕಾಗಿರೋದು. ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು? ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಟ್ಯಾಬ್ಲೆಟ್ ಕೊಡ್ಬೇಕು. ಬೇರೆ ಟ್ಯಾಬ್ಲೆಟ್ ಕೊಟ್ಟರೆ ನಿನಗೆ ಬೇರೆ ರೀತಿಯಲ್ಲಿ ರಿಯಾಕ್ಷನ್ ಆಗುತ್ತೆ. ನೀನು ಯಾವ ಪಾಪದಲ್ಲಿದೆ ಅದನ್ನು ಬಿಡಿಸುವುದೇ ನಮ್ಮ ಕೆಲಸ, ಅದನ್ನು ಬೋಧಿಸುವುದೇ ನಮ್ಮ ಕೆಲಸ. ಪೌಲ ಹೇಳ್ತಾರೆ, ತಿಮೋಥಿ ತನ್ನ ಆತ್ಮೀಯ ಮಗನಿಗೆ ಖಂಡಿಸು, ಗದರಿಸು, ಎಚ್ಚರಿಸು. ಇದನ್ನ ನಾವು ಮಾಡಬೇಕು. ನಾನು ನಿಮ್ಗೆ ಸೋಪ್ ಹಾಕೊಂಡು ಸಿಸ್ಟರ್ ಬ್ರದರ್ ಅಂತಂದ್ರೆ ನೀವೇನ್ ಮಾಡ್ತೀರಾ? ಇನ್ನ ನಮ್ಮ ಪಾಸ್ ಸೂಪರ್ ಅಪ್ಪ. ಇವತ್ತು ಸಭೆಗಳು ಯಾಕೆ ಬರಲ್ಲ? ಕೆಲವರು ಯಾಕೆ ಬರಲ್ಲ? ಬಂಡವಾಳ ಗೊತ್ತಾಗ್ಬಿಡ್ತದೆ. ಡೈಲಿ ಯಾಕೆ ಬರಲ್ಲ? ಬಂಡವಾಳ ಗೊತ್ತಾಗ್ಬಿಡ್ತದೆ. ಡೈಲಿ ಯಾಕೆ ಬಂದು ಪ್ರಾರ್ಥನೆ ಮಾಡಲ್ಲ? ಯಾಕೆ ಅವರಿಗೆ ದೇವರ ಜೀವಿತ ಬೇಡ, ದೇವರ ಆಶೀರ್ವಾದ ಬೇಡ? ಸೈತಾನನ ಕಾರ್ಯಗಳು ಬೇಕು, ಸೈತಾನ ಕೊಡುವಂತ ಎಲ್ಲ ಕಾರ್ಯಗಳು ಬೇಕು. ದೇವರ ಆಶೀರ್ವಾದ ಬೇಡ. ಬಂದು ಹೇಳ್ತಾರೆ ನನಗೆ ಹಂಗಾಯ್ತು ಹಿಂಗಾಯ್ತು. ಯಾಕಾಗ್ತದೆ? ಯೋಚನೆ ಮಾಡಿ. ನಿಜವಾದ ದೇವರ ಮಕ್ಕಳಿಗೆ ಯಾಕಾಗುತ್ತೆ? ನಿಜವಾದ ದೇವರ ಮಕ್ಕಳಿಗೆ ಸಮಸ್ಯೆಗಳು ಏಕೆ? ಸೈತಾನನು ಏಕೆ? ಮನೆಯಲ್ಲಿ ಕುಟುಂಬದಲ್ಲಿ ಜಗಳಗಳು ಏಕೆ? ವ್ಯಾಧಿಗಳು ಏಕೆ? ಯಾಕಿದೆಲ್ಲ ಬರ್ತಾ ಇರೋದು? ನಮ್ಮನ್ನ ದೇವರು ಸರಿಪಡಿಸ್ತಾ ಇದ್ದಾರೆ, ನಮ್ಮನ್ನ ರೂಟ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆಶೀರ್ವಾದ ಪಡ್ಕೋಬೇಕಾದ್ರೆ ರೂಟ್ ಕರೆಕ್ಟ್ ಆಗಿರ್ಬೇಕು. ದೇವರು ನಮಗೆ ಒಂದು ಐಕ್ಯತೆ ಕರೆಕ್ಟ್ ಆಗಿರ್ಬೇಕು. ಅದನ್ನ ಬೆಳೆಸಿಕೊ. ದೇವರು ವಾಕ್ಯ ಹೇಳ್ತಾರೆ, ನನ್ನ ಧರ್ಮ ಉಪದೇಶ ನೀವು ಏನ್ ಮಾಡ್ಬಿಟ್ಟಿದ್ದೀರಾ? ಮರೆತು ಬಿಟ್ಟಿದ್ದೀರಾ. ವಾಗ್ದಾನಗಳನ್ನು ಮರೆತು ಬಿಟ್ಟಿದ್ದೀರಾ. ನಾನು ನಿಮ್ಮನ್ನು ಕರೆದಾತನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರ್ಬೇಕು ಅಂತ ವಾಗ್ದಾನ ಕೊಟ್ಟಿದ್ದು ಮರೆತು ಬಿಟ್ಟಿದ್ದೀರಾ. ಪಾಪ ಮಾಡ್ತಾ ಇದ್ದೀರಾ. ಅದರಿಂದ ದೇವರೇನ್ ಮಾಡ್ತಾರೆ? ನಿಮ್ಮನ್ನು ಮರೆತು ಬಿಡ್ತಾರೆ, ನಿಮ್ಮನ್ನು ಮರೆತು ಬಿಡ್ತಾರೆ.
ದಯವಿಟ್ಟು ನನ್ನ ಸಹೋದರ ಸಹೋದರಿ, ಎಷ್ಟು ಬೆಳಿಗಾದ್ರೂ ಓಡಿ ಬಂದು ಕುತ್ಕೊಂತೀಯ, ಕಷ್ಟ ಆದ್ರೂ ಓಡಿ ಬರ್ತೀಯ, ಚಳಿ ಆದ್ರೂ ಓಡಿ ಬರ್ತೀಯ. ಸ್ವಲ್ಪ ಯೋಚನೆ ಮಾಡು. ಇಷ್ಟೆಲ್ಲ ಹುಡುಗಿ ದೇವರನ್ನ ನೀ ನರಕಕ್ಕೆ ಹೋದ್ರೆ ಹೇಗಿರ್ತದೆ? ದೇವರು ಹೇಳ್ತಾರೆ, ನಿಮಗಾಗಿ ಅದ್ಭುತ ಮಾಡಿ. ಯಾರಿಗಾಗಿ? ಪರಿಶುದ್ಧವಂತರಿಗಾಗಿ, ಪ್ರಾರ್ಥನೆ ಮಾಡುವಂತವರಿಗಾಗಿ, ಸೇವೆ ಮಾಡುವವರಿಗಾಗಿ. ಕೆಲವರು ಇವಾಗ ಇಟ್ಕೊಂಡ್ಬಿಟ್ಟಿದ್ದಾರೆ, ಈ ಲಾಕ್ಡೌನ್ ಇಂದ ನಮ್ಮ ಮನೇಲೇ ಪ್ರೇ ಮಾಡಿ. ಮನೇಲಿ ಏನ್ ಮಾಡ್ತೀಯ? ಮನೇಲಿ ಹೆಂಗ್ ಪ್ರೇ ಮಾಡ್ತೀಯ? ನನಗೆ ಗೊತ್ತು. ನಾನು ಮನೆಯಲ್ಲಿ ಎಷ್ಟೇ ನಾವು ಮನೇಲಿ ಎಷ್ಟೇ ಭಕ್ತಿವಂತರಾಗಿ ಏನೇ ಪ್ರೇ ಮಾಡಿದ್ರು ಸಭೆಯಲ್ಲಿ ಇರುವಂತ ಪ್ರಸನ್ನತೆ ಅಲ್ಲಿ ಸಿಕ್ಕಲ್ಲ. ಸಭೆಯಲ್ಲಿ ಸಿಕ್ಕುವಂತ ಒಂದು ಆ ದೇವರ ಆ ದರ್ಶನ, ಆ ದೇವರ ಕೃಪೆ, ದೇವರ ವಾಕ್ಯ ಮನೆಯಲ್ಲಿ ಸಿಕ್ಕುವುದಿಲ್ಲ. ಸಭೆ ಏನು? ಸಭೆ ಮನೆಯಲ್ಲಿ ನಾವು ಪ್ರೇ ಮಾಡ್ಬೇಕಾಗಿತ್ತಲ್ಲ. ನಮ್ಮ ಪ್ರಾರಂಭದಲ್ಲಿ ಬಂದಾಗ ಮನೆಯಲ್ಲಿ ಬಂದ ಪ್ರೇ ಮಾಡ್ತಾ ಇದೀವಿ. ಸಭೆಯಲ್ಲಿ ಇಷ್ಟು ಕಷ್ಟಪಟ್ಟು ಕಟ್ಟಬೇಕಾಗಿತ್ತು. ನಾನು ಮನೆ ಮಾಡಿ ಯಾಕೆ ಲ್ಯಾಂಡ್ ಅನ್ನು ಇಸ್ಕೋಬೇಕಾಗಿತ್ತು? ಬೇಡ್ರಿ, ಮನೆ ನಡೆಸ್ಬೋದಾಗಿತ್ತಲ್ಲ. ನೀವು ಮನೇಲಿ ಪ್ರೇ ಮಾಡ್ತಿರಲ್ಲ, ನಾನು ಮನೇಲಿ ಪ್ರೇ ಮಾಡ್ಕೋಬಹುದಾಗಿತ್ತಲ್ಲ. ನನ್ನ ಕುಟುಂಬದೊಂದಿಗೆ ಬಾಡಿಗೆ ಬರ್ತದೆ 22,000 ಬಾಡಿಗೆ ಬರ್ತದೆ. ಆರಲ್ಲ, ಹ್ಯಾಪಿ. ನನ್ನ ಜೀವನದಲ್ಲಿ ಯಾವ ಕಷ್ಟ ಇದ್ದಿಲ್ಲ, ಯಾಕ್ರಿ ನಾವು ಈ ತರ ಕಷ್ಟ ಪಡ್ಬೇಕು? ಕೆಲವರು ಹೇಳೋದು, ನಮ್ಮ ಮನೆಯಲ್ಲೇ ಪ್ರೇ ಮಾಡ್ತೀನಿ, ನಮ್ಮ ಊರಲ್ಲೇ ಇರ್ತೀನಿ. ಊರಲ್ಲಿ ಏನು ಮಾಡಲ್ಲ, ಒಂಚೂರು ಒಂದು ವಾರ ಒಂದು ಅವರ್ ಹೋಗಿ ಪ್ರೇಯರ್ ಮಾಡಿ ಅಂದ್ರೆ ಮಾಡಿಲ್ಲ. ನೀವು 5 ಜನರನ್ನ ಟಾರ್ಗೆಟ್ ಇಟ್ಟು ಅವ್ರಿಗೆ ಸುವಾರ್ತೆ ಸಾರಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರನ್ನ ವಾರ ಕೇಳಿಸಲು ಯಾರಾದ್ರೂ ಮಾಡಿ, ಒಬ್ಬರಾದ್ರೂ ಮಾಡಿದ್ರೆ ಕೈ ತೋರಿಸಿ ನೋಡೋಣ. ಇಲ್ಲ, ದೇವರ ವಾಕ್ಯಗಳನ್ನು ಏನ್ ಮಾಡ್ತೀರಾ? ಮರೆತು ಬಿಟ್ಟಿದ್ದೀರಾ. ನೀವು ನನ್ನನ್ನು ಮರ್ತಿಲ್ಲ, ಸಭೆನ ಮರ್ತಿಲ್ಲ, ದೇವರ ವಾಕ್ಯಗಳನ್ನು ಮರೆತು ಬಿಟ್ಟಿದ್ದೀರಾ. ದೇವರ ವಾಕ್ಯ ಅಂದ್ರೆ ಏನು? ಯೇಸು. ಯೋಹಾನ ಸುವಾರ್ತೆ 17 ಇರ್ತದೆ, ವಾಕ್ಯವೇ ಯೇಸು. ಯೋಹಾನ ಸುವಾರ್ತೆ 1 ಹೇಳ್ತದೆ, ವಾಕ್ಯ ಯೇಸು. ಆ ಯೇಸುವನ್ನೇ ಮರೆತು ಬಿಟ್ಟಿದ್ದೀರಾ ನೀವು. ಆದರೂ ಕೂಡ ದೇವರು ಕೃಪೆಯಿಂದ ಇದ್ದಾರೆ. ನನ್ನ ಸಹೋದರ ಸಹೋದರಿ, ನಿಮ್ಮ ನೋಡಿ ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ಸ್ವಲ್ಪ ನಿಮ್ಮನ್ನ ಬದಲಾಯಿಸಿಕೊಳ್ಳಿ. ನಿಮ್ಮ ಕೋಪವನ್ನು ಸ್ವಲ್ಪ ಬದಲಾಯಿಸಿಕೊಳ್ಳಿ. ನಿನ್ನ ಪಾಪವನ್ನು ಬಿಡ್ರಿ. ನೋಡಿ, ಬಿಟ್ಟು ನೋಡ್ರಿ. 1 ತಿಂಗಳು ಬಿಟ್ಟು ನೋಡ್ರಿ. ಚೆನ್ನಾಗಿ ಮಾಡ್ತೀನಿ, ಸವಾಲ್ ಇರ್ತೀನಿ. 1 ತಿಂಗಳು ಪಾಪವನ್ನು ಬಿಟ್ಟು ನೋಡ್ರಿ. ಕೆಟ್ಟ ಮಾತಾಡೋದು ಬಿಟ್ಟು ನೋಡ್ರಿ. ಸವಾಲ್ ಇರ್ತದೆ. ಜಗಳ ಮಾಡೋದು ಬಿಟ್ಟು. ಕೆಲವರಿಗೆ ನೋಡು, ಜಗಳ ಮಾಡೋವರೆಗೂ ಸಮಾಧಾನನೇ ಇಲ್ಲ. ಯಾರಾದ್ರೂ ತೊಯ್ಬೇಕು, ಯಾರಾದ್ರೂ ಜಗಳ ಮಾಡ್ಬೇಕು, ಅವಾಗ ಸಮಾಧಾನ. ಹೆಂಗಪ್ಪ ಇವತ್ತು 4 ಜನರ ಜಗಳ ಮಾಡಿ ಸಮಾಧಾನ. ಇವಾಗ ಜಗಳ ಮಾಡಿಲ್ಲದ ಅವ್ರ ಮುಖಾನೇ ಕಾಣಿಸ ನೋಡಕ್ಕಾಗಲ್ಲ. ಗುರು ಅಂತಾರೆ. ಸಕಲ ಆದ್ಮೇಲೆ ಪ್ರೈಸ್ ಇಲ್ಲ. ಇವತ್ತು 4 ಜನರೊಂದಿಗೆ ಜಗಳ ಮಾಡಿದ್ರು ಪಾಸ್ಟರ್, ಅವಮಾನ ಆಗಲ್ಲ. ಕಾಯ್ತಾ ಇರ್ತಾರೆ. ನೀನು ಯಾವತ್ತೋ ಹೇಳಿರೋ ಮಾತು, 1947 ಹೇಳಿರೋ ಮಾತನ್ನ ಇವಾಗ ಇಟ್ಕೊಂತಾರೆ. ನೀನು ಅವತ್ತು ಹಿಂಗೆ ಹೇಳ್ದಲ್ಲ, ದೇವರ ವಾಕ್ಯ ಹೇಳ್ತದೆ. ಏನಂತ ಹೇಳ್ತದೆ ನೋಡ್ರಿ? ದೇವರ ವಾಕ್ಯವನ್ನು ನೀವು ಮರೆತು ಬಿಟ್ಟಿದ್ದೀರ. ಯಾಕೆ ಆಶೀರ್ವಾದ ಇಲ್ಲ? ಮನೆಯಲ್ಲಿ ಸಮಾಧಾನ ಯಾಕಿಲ್ಲ? ದೇವರ ವಾಕ್ಯ ಮರೆತು ಬಿಟ್ಟಿದ್ದೀವಿ. ಭಾನುವಾರ ಪಾಸ್ಟ್ ಏನ್ ಮಾತಾಡೋದು? ಅಮ್ಮ ಮಗಳನ್ನ ಕೇಳೋದು, ಮಗಳ ಅಮ್ಮನ ಕೇಳೋದು, ಎಲ್ಲ ಏನು ನಾನು ನಂಬಿಗಸ್ತನು, ನಿಮ್ಮನ್ನ ಪರಿಶುದ್ಧನು, ಏನೋ ಹೇಳ್ತಾರೆ. ಯಾವುದು 1947 ಕೊಟ್ಟ ವಾಕ್ಯ ಹೇಳ್ತದೆ, ನನ್ನ ಧರ್ಮೋಪದೇಶಗಳನ್ನು ಮರೆತು ಬಿಟ್ಟಕ್ಕ ನಾನು ನಿಮ್ಮನ್ನು ಮರೆತು ಬಿಡ್ತೇನೆ. ನನ್ನನ್ನೇ ಮರೆತು ಬಿಟ್ಟಿದ್ದೀರ. ಹಲ್ಲೆಲೂಯಾ. ನನ್ನ ಸಹೋದರ ಸಹೋದರಿ, ದೇವರಿಗೆ ಕರೆಕ್ಟ್ ಆಗಿ ನಡೆದುಕೊಂಡ್ರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ದೇವರಲ್ಲಿ ಹೇಳ್ತದೆ, ಮರೆತು ಬಿಟ್ಟಿದ್ದೀನಿ ಅಂತ ಕೋಪದಲ್ಲಿ. ಕೆಳಗಡೆ ನಾವು ದೇವರ ವಾಕ್ಯ ನೋಡುವುದಾದ್ರೆ ಯೆಶಾಯ 49:15 ಒಂದು ತಾಯಿ ತನ್ನ ಮಗುವನ್ನು ಮರೆತರು, ನಾನು ನಿನ್ನನ್ನು ಮರೆಯಲ್ಲ. ಆದರೂ ಕೂಡ ನೀನು ಏನೇ ತಪ್ಪು ಮಾಡಿದ್ರು ಕೂಡ, ಏನೇ ವಂಚನೆ ಮಾಡಿದ್ರು ಕೂಡ, ಎಷ್ಟೇ ಮೋಸ ಮಾಡಿದ್ರು ಕೂಡ ದೇವರು ನಿಮ್ಮನ್ನ ಪ್ರೀತಿಸ್ತಾರೆ. ಪ್ರೀತಿಯ ದೇವರ ಜನತೆ, ಈಗಲಾದರೂ ದೇವರ ಕಡೆಗೆ ತಿರುಗಿತು. ದೇವರು ಒಳ್ಳೆಯ ದೇವರು. ಯೇಸು ಸ್ವಾಮಿಯನ್ನು ಶ್ರಮಿಸುವಂತ ದೇವರು. ಯೇಸು ಸ್ವಾಮಿ ನಿಮಗೆ ಕರುಣೆ ತೋರಿಸುವಂತ ದೇವರು. ನಿಮ್ಮನ್ನು ಆಶೀರ್ವದಿಸುವಂತ ದೇವರು. ಸ್ವಲ್ಪ ನಿಮ್ಮನ್ನ ತಿದ್ದಿ ಪ್ರಯತ್ನ ಮಾಡಿಕೊಳ್ಳಿ. ಬೈಬಲ್ ಹೇಳ್ತದೆ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನಿನ್ನ ಮೇಲೆ ಒಂದು ತಪ್ಪು ಹೊರಿಸೋದುಂಟು ನಾನು, ನಿನ್ನಲ್ಲಿ ಆದಿ ಪ್ರೀತಿ ಇಲ್ಲ. ಪ್ರಾರಂಭದಲ್ಲಿ ಚೆನ್ನಾಗಿ ಭಕ್ತಿಯಿಂದ ಬಂದೆ, ಆದಿಯಲ್ಲಿ ಬರುವಾಗ ದೇವರ ಮೇಲೆ ಇರುವಂತ ಪ್ರೀತಿಯಿಂದ ಬಂದೆ.
ಇವಾಗ ಆ ಪ್ರೀತಿ ಇಲ್ಲ ನಿನ್ನ ಹತ್ರ, ಆ ಭಯ ಇಲ್ಲ ನಿನಗೆ, ಆ ಭಕ್ತಿ ಇಲ್ಲ, ಆ ನಂಬಿಕೆ ಇಲ್ಲ, ಆಸಕ್ತಿ ಇಲ್ಲ, ಆ ಪ್ರಾರ್ಥನೆ ದಾಗ ಇಲ್ಲ, ದೇವರ ಕುರಿತ ಸೇವೆ ಮಾಡೋ ದಾಗ ಇಲ್ಲ. ನಾನು ನಿನ್ನ ಮೇಲೆ ಒಂದು ತಪ್ಪು ಹೊರಿಸ್ತೀನಿ. ಇವತ್ತು ದೇವರು ನಮ್ಮನ್ನು ನೋಡಿ ತಪ್ಪು ಹೊರಿಸ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಪ್ರಕಟಣೆ 10ನೇ ವಾಕ್ಯದಲ್ಲಿ ಸೈತಾನ ನಮಗಾಗಿ ದೂರ ಹೇಳ್ತಾನೆ ಅಂತ ವಾಕ್ಯ ಇದೆ. ಪ್ರತಿನಿತ್ಯವೂ ದೇವರ ಮುಂದೆ ಹೋಗಿ ನಮ್ಮ ಮೇಲೆ ದೂರ ಹೇಳ್ತಾನೆ ಸೈತಾನ. ಆದ್ರೆ ಇಲ್ಲಿ ದೇವರು ಹೇಳ್ತಾನೆ, ನಾನು ನಿನ್ನ ಮೇಲೆ ತಪ್ಪು ಹೊರಿಸ್ತೇನೆ. ಮೊದಲಿದ್ದಂತ ಪ್ರೀತಿ, ಮೊದಲಿದ್ದಂತ ವೈದ್ಯಕ, ಮೊದಲಿದ್ದಂತ ನಂಬಿಕೆ ಎಲ್ಲರಿಗೂ ದೇವರು ತಪ್ಪು ಹೊರಿಸ್ತಾನೆ ನಮ್ಮ ಮೇಲೆ. ರಾತ್ರಿ ಯಾವಾಗ ಓಡಿ ಬರ್ತದೆ, ಬೆಳಿಗ್ಗೆ 4 ಗಂಟೆಗೆ ಓಡಿ ಬರ್ತದೆ. ಇವಾಗ ಚೆನ್ನಾಗಿ ದಯವಿಟ್ಟು ಹೇಳ್ತಾ ಇದ್ದೇನೆ, ಎಚ್ಚರವಾಗಿ. ಪದೇ ಪದೇ ಮಾತಾಡಿದ್ರು ನೀನನ್ನು ಕಠಿಣಪಡಿಸಿಕೊಳ್ತಾ ಇದೀಯ. ಎಷ್ಟೇ ದೇವರು ಮಾತಾಡಿದ್ರು ದೇವರ ಮಾತಿಗೆ ವಿದ್ಯೆದಾಗ್ತಲ್ಲ. ನಿನಗೆ ಆಶೀರ್ವಾದ ಬರಲ್ಲ. ನಿನ್ ಜೀವನ ಕಾಲವೆಲ್ಲ ಹೇಗೆ ಕಷ್ಟದಲ್ಲೇ ಸಾಗಿ ಹೋಗ್ಬೇಕು. ನಿನಗೆ ಆ ಕಷ್ಟ ಬೇಡ, ನನಗೆ ಆಶೀರ್ವಾದ ಬೇಕು, ನನಗೆ ಸಮಾಧಾನ ಬೇಕು, ನನ್ನ ದೇವರು ನನ್ನ ಜೊತೆ ಇರಬೇಕು ಅಂದ್ರೆ ನಿನ್ನನ್ನು ಬದಲಾಯಿಸಿ. ಎರಡನೇದಾಗಿ ದೇವರಿಗೆ ನಾವು ಸರಿಯಾಗಿ ನಡೆಯುವಾಗ ದಾವೀದನು ಹೇಳ್ತಾ ಇದ್ದಾನೆ. ದಾವೀದನು ಏನಂತಾನೆ ನಾವು ಓದಿದ್ರೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಓದ್ರಿ 2 ಸಾಮ್ಯಗಳೇ 22-21 ಓದುವುದಾದ್ರೆ, ನನ್ನ ಕೈಯನ್ನು ಶುದ್ಧವಾಗಿಟ್ಟುಕೊಂಡೆ, ದೇವರಿಗೆ ನಾನು ಸರಿಯಾಗಿ ನಡೆದುಕೊಂಡೆ, ದೇವರ ನಾಮ ಮಹಿಮೆಗಾಗಿ ಜೀವಿಸಿಕೊಂಡೆ, ನಾನು ಪರಿಶುದ್ಧನಾಗಿ ಜೀವಿಸಿದೆ, ದೇವರು ನನ್ನನ್ನು ಸರಿಯಾಗಿ ನಡೆಸಿದೆ. ಕೈ ಕಟ್ಟಿ ದೇವರು ಪರಿಶುದ್ಧರಾಗಿ ನಡೆಯುವವರಿಗೆ ಮಾತು ಹೇಳ್ತಾರೆ. ಆಮೇಲೆ ಹಲ್ಲೆಲೂಯಾ. ವ್ಯಾಧಿ ನಿನ್ನ ಮನೆಯಲ್ಲಿದೆಯಾ, ಸಾಲ ನಿಮ್ಮ ಮನೆಯಲ್ಲಿದೆಯಾ, ಸಂಕಷ್ಟಗಳು ನಿಮ್ಮ ಮನೆಯಲ್ಲಿದೆಯಾ, ದೇವರಿಗೆ ಕರೆಕ್ಟ್ ಆಗಿ ನಡೆದು ನೋಡು. ದೇವರಿಗೆ ಕರೆಕ್ಟ್ ಆಗಿ ನಡೆದು ನೋಡು. ಓದಿ ಆ ವಾಕ್ಯ 2 ಸಾಮ್ಯಗಳು 22-21-26. 2 ಸಾಮ್ಯಗಳ ಪುಸ್ತಕ 22ನೇ ಅಧ್ಯಾಯ 21-26. ಬೇಗ ಓದಬೇಕು. ನೋಡಿ, ಯೆಹೋವನು ನನ್ನ ನೀತಿಗೆ, ಬೇರೊಬ್ಬರ ನೀತಿಗಲ್ಲ. ಸಹೋದರ ಸಹೋದರಿ, ನೀತಿ ಅಂದ್ರೆ ಅರ್ಥ ಏನು? ಪರಿಶುದ್ಧವಾಗಿ ಜೀವಿಸಿದ್ದೀನಿ, ನೀತಿವಂತನಾಗಿ ಜೀವಿಸಿದ್ದೀನಿ. ಅನೀತಿವಂತನಾಗಿ ನಾನು ಪಾಪಿಗಳಾಗಿ ಜೀವಿಸಿಲ್ಲ, ದೇವರಿಗೆ ನೀತಿಯಾಗಿ ಜೀವಿಸಿದೆ, ನನಗೆ ಮೇಲನ್ನು ಮಾಡಿದ. ಆಮೇಲೆ ಹಲ್ಲೆಲೂಯಾ. ಆ ಸಹೋದರಿ ನೋಡಿ, ಎಲ್ಲರೂ ಸಹೋದರಿ ನೋಡಿ, ನೀವು ಕರೆಕ್ಟ್ ಆಗಿ ನಡ್ಕೊಂತಾ ಇದ್ದೀರಾ. ಯಾವಾಗ ಗೊತ್ತಾಗುತ್ತೆ? ನೀನ ಬ್ಲೆಸ್ಸಿಂಗ್ದಲ್ಲಿ ಗೊತ್ತಾಗುತ್ತೆ, ನೀನು ಆಶೀರ್ವಾದದಲ್ಲಿ ಗೊತ್ತಾಗುತ್ತೆ, ನಿನ್ನ ಜೀವಿತದಲ್ಲಿ ಗೊತ್ತಾಗುತ್ತೆ. ನೀನು ಕರೆಕ್ಟ್ ಆಗಿ ನಡ್ಕೊಳ್ತಾ ಇದೀಯ ಇಲ್ಲಬಾರ್ದು. ನಿನ್ನ ಕೈಯಲ್ಲಿ ಇರುವಂತ ಆಶೀರ್ವಾದ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಎಲ್ಲರ ಬಳಿ ನೀನು ಸಾಲ ಇಸ್ಕೊಂಡಿರ್ತೀಯ, ನೀನು ಮಾನ ಮಾಡಿದ್ರೆ ಕಳ್ಕೊಳ್ತಾ ಇರ್ತೀಯ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾರೆ, ದಾವೀದನು ಹೇಳ್ತಾರೆ, ನಾನು ದೇವರಿಗೆ ನೀತಿಯಾಗಿ ನಡೆದ ಕಾರಣ ನನಗೆ ಮೇಲೇ ಮಾಡಿದ್ದಾರೆ. ಕೈದಲ್ಲಿ ದೇವರು ಆದ್ರೆ ಈಗ ನಡೆದಿಲ್ಲ, ಅವನು ಇಷ್ಟಪಟ್ಟಾಗಿ ಜೀವಿಸಿಲ್ಲ. ಮುಂದೆ ಓದಿ 26 ನೋಡು, ನೀತಿ ಮಾಡದೆ ನನಗೆ ಬೇಗ ಮಾಡ್ತಾನು. ನನ್ನ ಕೈ ಶುದ್ಧ, ಕೈ ಎತ್ಕೊಂಡು ಎಲ್ಲರೂ ರೈಟ್ ಹ್ಯಾಂಡ್ ಎತ್ಕೊಂಡು ಎಲ್ಲರೂ ನನ್ನ ಕೈ ಹೇಗಿರ್ಬೇಕು? ಅನ್ಯಾಯ ಇದರಲ್ಲಿ ಇರಬಾರ್ದು, ಇದರಲ್ಲಿ ಪಾಪ ಮಾಡಬಾರ್ದು. ನಾವು ಈ ಕೈ ಯೇಸು ಸ್ವಾಮಿ ಕೊಟ್ಟಿರೋದು. ನಿನ್ನ ಕೈ ಚೆನ್ನಾಗಿರ್ಬೇಕಾದ್ರೆ ಇದರಲ್ಲಿ ಪಾಪ ಮಾಡಬೇಡ. ಸಹೋದರ ಸಹೋದರಿ, ಇದರಿಂದ ಅಂಶ ಹಾಕೋದು, ಇದರಿಂದ ಪಾನ್ಪರಾಕ್ ಹಾಕೋದು, ಇದರಿಂದ ಎಳೆಗೆ ಹಾಕೋದು ಮಾಡಬೇಡ. ಈ ಕೈ ಚೆನ್ನಾಗಿರ್ಬೇಕಾದ್ರೆ ಬೈಬಲ್ ವಾಕ್ಯ ಹೇಳ್ತದೆ, ನನ್ನ ಕೈ ಶುದ್ಧಕ್ಕೆ ದೇವರು ನಮ್ಮ ಶುದ್ಧ ಕೈಗೆ, ನಮ್ಮ ಕೈ ಶುದ್ಧವಾದರೆ, ನನ್ನ ಕೈ ಅನ್ಯಾಯ ಯಾವುದು ಮಾಡಿಲ್ಲ, ಯಾವುದು ದ್ರೋಹ ಬಯಸಿಲ್ಲ, ಯಾವ ಪಾಪನ ಮಾಡಿಲ್ಲ, ನನ್ನ ಕೈ ಶುದ್ಧವಾಗಿ ಕಾಪಾಡಿದ್ರಿಂದ ದೇವರು ಏನ್ ಮಾಡಿದ್ದಾರೆ ಅಂತ ಓದೋಣ? ಪ್ರತಿಫಲ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಶುದ್ಧರಿಗೆ ದೇವರು ಪ್ರತಿಫಲ ಕೊಡುತ್ತಾನೆ. ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾಕೆ? ಶುದ್ಧರು, ಪರಿಶುದ್ಧರಿಗೆ ದೇವರು ಅಮಿತವಾಗಿರ್ತಾನೆ. ಅನ್ಯಾಯ ಮಾಡುವುದು, ಮೋಸ ಮಾಡುವುದು ನೋಡಕ್ಕೆ ಚೆನ್ನಾಗಿರ್ತಾರೆ. ಅದೇ ಬೈಬಲ್ ಹೇಳ್ತದೆ, ಸುಣ್ಣ ಹೊಡೆದ ಸಮಾಧಿ ಬೆಳ್ಳಿರ್ತದೆ, ಒಳಗಳೆಲ್ಲ ಎಲ್ಲ ಕೊಳ್ಳೆ, ಎಲ್ಲ ಹುಳ.
ಅನ್ಯಾಯ ಮಾಡೋದು ಇವಾಗ ಚೆನ್ನಾಗಿರೋ ತರ ಕಾಣ್ಬೋದು, ನೀವು ಅನ್ಕೋತೀರ ಅವನು ಕುಡಿತಾನೆ, ಅವನು ಔತಣ ಮಾಡ್ತಾನೆ, ಆದ್ರೆ ಅವನು ಚೆನ್ನಾಗಿದೆ, ನಾನು ಪರಿಶುದ್ಧವಾಗಿದ್ದ ನನಗೀಗ ಇಲ್ಲ ಸಹೋದರ, ಇಲ್ಲ ಸಹೋದರಿ, ಪರಿಶುದ್ಧರನ್ನು ದೇವರು ಕೈ ಬಿಡಲ್ಲ, ಎಂದಿಗೂ ಅವಮಾನ ಪಡಲ್ಲ. ಈ ತಿಂಗಳ ವಾಗ್ದಾನ ಏನು? ನನ್ನ ಜನರು ಎಂದಿಗೂ ಆಶಾಭಾವ ಪಡುವುದಿಲ್ಲ, ಆಶಾಭಾವ ಪಡುವುದಿಲ್ಲ. ಹಲ್ಲೆಲೂಯಾ. ಮುಂದೆ ಹೋಗಿ. ಯೆಹೋವನ ಮಾರ್ಗವನ್ನೇ ಅನುಸರಿಸಿದೆನಲ್ಲ. ಯಾರ ಮಾರ್ಗ? ಮನುಷ್ಯರ ಮಾರ್ಗ ಅಲ್ಲ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಾನು ಹೋಗಿ ಮಾಡ್ತೀನಂತ ಮಾಡಿಲ್ಲ. ಅವನು ಹೇಳ್ತಿದ್ದಾನೆ, ಯೆಹೋವನ ಮಾರ್ಗವನ್ನೇ ಅನುಸರಿಸಿದಿನಲ್ಲ. ಸೇವಕರು ಹೇಳಿದ ಮಾತುಗಳನ್ನು ಕರೆಕ್ಟ್ ಆಗಿ ನಡೆದುಕೊಂಡಿದ್ದೇನೆ. ನಾವು ಧೈರ್ಯವಾಗಿ ಮಾತಾಡ್ಬೋದು ದೇವರ ಹತ್ರ, ಸ್ವಾಮಿ ನಾವು ಯಾವ ತಪ್ಪು ಮಾಡಿಲ್ಲ, ಯಾವ ಪಾಪವನ್ನು ನಾನು ಮಾಡಿಲ್ಲ, ಯಾವ ದ್ರೋಹವನ್ನು ಮಾಡಿಲ್ಲ, ನಾನು ಕರೆಕ್ಟ್ ಆಗಿ ನಡೆದುಕೊಂಡಿದ್ದೇನೆ. ನಿಮ್ಮ ಸೇವಕರು ಹೇಳಿದ ಮಾತಿಗೆ ನಾನು ತಕ್ಕಂತೆ ನಡೆದುಕೊಂಡಿದ್ದೇನೆ. ನನ್ನ ಹತ್ರ ಅನ್ಯಾಯ ಇಲ್ಲ, ನನ್ನ ಕೈ ಶುದ್ಧವಾಗಿದೆ, ನಾನು ನೀತಿಯ ಪ್ರಕಾರ ನಡೆದುಕೊಂಡಿದ್ದೇನೆ, ನಿನ್ನ ವಾಕ್ಯದ ಪ್ರಕಾರ ನಡೆದುಕೊಂಡು. ಯಾರಿಗೆಲ್ಲ ಧೈರ್ಯ ಇದೆಯಾ ಕೇಳಕ್ಕೆ? ಯಾಕೆ ಸ್ವಾಮಿ ನನಗೆ ಕಷ್ಟ? ನಾನು ಕರೆಕ್ಟ್ ಆಗಿದ್ದೀನಲ್ಲ, ಯಾಕೆ ಈ ಕಷ್ಟ ನನಗೆ? ನಾನು ಕರೆಕ್ಟ್ ಆಗಿ ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ಲ, ನಾನು ಡೈಲಿ ವಾಕ್ಯವನ್ನು ಓದ್ತಾ ಇದ್ದೀನಲ್ಲ, ಯಾಕೆ ನನಗೆ ಕಷ್ಟ? ಕೇಳ್ತೀರಾ? ಧೈರ್ಯ ಇದೆಯಾ? ದಾವೀದ ಹೇಳ್ತಾ ಇದ್ದಾರೆ, ನಾನು ಆತನಿಗೆ ನೀತಿಯಾಗಿ ನಡೆದರಿಂದ ನನಗೆ ಮೇಲೇನು ಮಾಡಿದೆ, ನನ್ನ ಕೈ ಶುದ್ಧವಾದರಿಂದ ಆತನನ್ನು ಪ್ರತಿಫಲ ಕೊಟ್ಟನು, ಆತನ ಮಾತಿನ ಪ್ರಕಾರ. ಹೌದಮ್ಮ? ಯೆಹೋವನ ಮಾರ್ಗವನ್ನೇ ಅನುಸರಿಸಿದೆನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನಾನು ದೇವರನ್ನು ಬಿಟ್ಟೇ ಇಲ್ಲ ಯಾವತ್ತು. ಹಲ್ಲೆಲೂಯಾ. ದಾವೀದನ ಭಕ್ತನನ್ನು ಆಶೀರ್ವದಿಸಿದ ಕಾರಣ ಏನು? ಕುರಿಯನ್ನು ಹಿಂಬಾಲಿಸಿದಂತ, ಕುರಿಯನ್ನು ಮೇಯಿಸಿದಂತ ದಾವೀದನು, ಕುರಿ ಹಿಂಡುಗಳ ಮಧ್ಯದಲ್ಲಿ ಜೀವಿಸಿದಂತ ದಾವೀದನು, ಕುರಿಗಳನ್ನು ಬೇಯಿಸಿಕೊಂಡು ಕುರಿಗಳ ಮಧ್ಯದಲ್ಲಿ ಏನಿರ್ತದೆ, ಒಲಸು ಸ್ಮೆಲ್ಲು, ಮಧ್ಯದಲ್ಲಿ ಜೀವಿಸಿದಂತ ಒಬ್ಬ ಮನುಷ್ಯನನ್ನು ರಾಜನಾಗಿ ಮಾಡಿದನಲ್ಲ. ಯಾಕೆ? ಅವನು ಹೇಳ್ತಾನೆ, ನಾನು ಎಲ್ಲಾರ ತರ ನಡೆದಿಲ್ಲ, ನನ್ನ ದೇವರ ಮಾರ್ಗಗಳನ್ನು ಮಾತ್ರ, ಆತನ ಮಾರ್ಗಗಳನ್ನು ಮಾತ್ರ ಅನುಸರಿಸಿದರು. ಹೋದ್ರಿ? ಯೆಹೋವನ ಮಾರ್ಗವನ್ನೇ ಅನುಸರಿಸಿದೆನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು, ಆತನ ವಿಧಿಗಳಿಂದ ನೀವು ಪೂರ್ತಿ ಓದಿಕೊಂಡ್ರೆ ನಮ್ಮ ಸಮಯ ಇಲ್ಲ. ಗಮನಿಸಿ, ದೇವರನ್ನು ಅನುಸರಿಸುವವರು, ದೇವರಿಗೆ ಕರೆಕ್ಟ್ ಆಗಿ ನಡೆದುಕೊಳ್ಳುವವರು ದೇವರ ಆಶೀರ್ವದಿಸ್ತಾರೆ. ಕೈ ಕಟ್ಟಿ ದೇವರಿಗೆ ದೇವರ ಆಶೀರ್ವಾದ ಬೇಡ, ಮನುಷ್ಯನ ಆಶೀರ್ವಾದ ಲೆಕ್ಕ ಮಾಡಿಕೊಳ್ಳುತ್ತಾನೆ. ಮನುಷ್ಯನ ಆಸ್ತಿ ಮನೆ ತನಕ ಬರುವುದಿಲ್ಲ, ಆದರೆ ದೇವರ ಆಶೀರ್ವಾದ ಮನೆ ತನಕ ಬರುತ್ತದೆ. ಯಾರಿಗೆ ಕೊನೆ ತನಕ ಬರೆದ ಆಶೀರ್ವಾದ ಬರುತ್ತದೆ? ಶುದ್ಧರಿಗೆ, ದೇವರಿಗೆ ಭಯಪಟ್ಟು ನಡೆಯುವವರಿಗೆ, ಪ್ರಾರ್ಥನೆಯಲ್ಲಿ ನಿಲ್ಲುವವರಿಗೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನನ್ನು ಕೇಳುವುದಾದ್ರೆ, ಯಾಕಪ್ಪ ನಿನಗೆ ಇಷ್ಟು ದೊಡ್ಡ ಆಶೀರ್ವಾದ, ಯಾಕಪ್ಪ ನಿನಗೆ ಅರಸತನ ಕೊಟ್ಟರು? ಅವನು ಹೇಳ್ತಾನೆ, ನನ್ನ ಕೈಯಲ್ಲಿ ನಾನು ಪರಿಶುದ್ಧವಾಗಿ ನೋಡಿಕೊಂಡೆ, ನಾನು ದೇವರಿಗೆ ನೀತಿಯಾಗಿ ನಡೆದುಕೊಂಡೆ, ಆತನ ಮಾರ್ಗವನ್ನು ನಾನು ಬಿಟ್ಟಿಲ್ಲ, ನನ್ನ ದೇವರನ್ನು ನಾನು ಎಂದಿಗೂ ಬಿಟ್ಟುಕೊಟ್ಟಿಲ್ಲ. ಇವತ್ತು ನಾವೇನ್ ಮಾಡ್ತೀವಿ? ಭಾನುವಾರ ಮಾತ್ರ, ಶುಕ್ರವಾರ ಮಾತ್ರ ದೇವರನ್ನು ನೆನೆಸ್ಕೊಂತೀವಿ, ಸೋಮವಾರದಿಂದ ಶನಿವಾರವರೆಗೂ ದೇವರನ್ನು ನಾನು ನೆನೆಸೋದು ಇಲ್ಲ, ಪ್ರಾರ್ಥಿಸ್ತೀವಿ. ಕೆಲವರು ಯಾವಾಗ್ಲೂ ನಾನು ಅವ್ರ ಜ್ಞಾಪಕದಲ್ಲೇ ಇದ್ದೀನಿ ಸ್ವಾಮಿ. ಮಾತತ್ರ ಹೇಳೋದು, ಸ್ವಾಮಿ ನಾವು ಅವರನ್ನೇ ನೆನೆಸ್ಕೊಂಡಿದ್ದೀವಿ ಸ್ವಾಮಿ. ಗಂಡ ಕೂಡ ಎತ್ತಿನೇ ನೆನೆಸ್ಕೊಂಡಿರ್ತಾನೆ. ಆದ್ರೆ ಏನು ಇವಾಗ ಅರ್ಥ ಮಾಡ್ಕೊಂಡ್ರೆ, ಹೊಸದಾಗಿ ನನಗೆ ಮದುವೆ ಆಗುತ್ತೆ, ನಾನು ಹೆಂಡತಿನ ನಾನು ಅವ್ರ ಅಮ್ಮ ಮನೇಲಿ ಬಿಟ್ಬಿಟ್ಟು ನಾನು ಎಲ್ಲೋ ಹೋಗಿದ್ದೀನಿ, 6 ತಿಂಗಳಾಯ್ತು. ಅವ್ರ ಅಮ್ಮ ಫೋನ್ ಮಾಡ್ತಾ, ಏನಪ್ಪ ಅದಿಯಾ, ಎಲ್ಲಿದ್ಯಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ. ಏನಪ್ಪಾ ಈ ಕಡೆ ಬಂದೆ? ಇಲ್ಲ ಅತ್ತೆ, ನಾವು ಯಾವಾಗ್ಲೂ 24 ಅವರು ನನ್ನ ಹೆಂಡತಿಗೆ ಯಾವಾಗಲೇ ಇದ್ದೀನಿ ಅತ್ತೆ ಅಂತ ಹೇಳಿದವ್ರು ಏನಂತಾರೆ ಗೊತ್ತಾ? ನಿನಗೆ ಯಾಕೋ ಮದುವೆಯಲ್ಲಿ, ಯಾಕೋ ನನ್ನ ಮಗಳನ್ನ ಮದುವೆ ಆಗುತ್ತೆ ಅಂತ ಬೈತಾರೆ. ಇವತ್ತು ನಾವು ಹಂಗೆ ಹೇಳ್ತಾರೆ, ಯಾವಾಗಲೂ ನಾನು ಏಸಪ್ಪ ನೆನಪಿನಲ್ಲೇ ಇದ್ದೀನಿ. ಪಾಸ್ಟರ್ ನೀವು ಬರ್ಕೊಂಡ್ಬಿಡ್ತೀರಾ, ಅದು ನನ್ನ ಏಸಪ್ಪನ ಯಾವತ್ತೂ ಬಿಡಲ್ಲ. ಆ ದೇವರೇ ನಿಮ್ಮನ್ನು ಮೆಚ್ಚಬೇಕು, ನನಗೆ ಗೊತ್ತಿಲ್ಲ. ಆಮೆನ್, ಹಲ್ಲೆಲೂಯಾ. ದಾವೀದ ಹೇಳ್ತಾನೆ, ನನ್ನ ನೀತಿಗೆ ನಿಮಿತ್ತವಾಗಿ ದೇವರಿಗೆ ನಮ್ಮನ್ನು ಆಶೀರ್ವದಿಸಿ. ಯಾಕೆ ಆಶೀರ್ವದಿಸ್ತಾರೆ? ರಾಹಾಬಳು ಯಾಕೋಬನ 2ನೇ ಅತ್ತೆಯ 25ನೇ ವಾಕ್ಯ ಹೇಳ್ತದೆ, ಅವಳ ಕುಟುಂಬವನ್ನು ದೇವರು ಕಾಪಾಡಿದಂತೆ. ಯಾಕೆ? ಅವಳು ನಡೆದುಕೊಂಡ ರೀತಿಯಲ್ಲಿ. ಅವಳ ಹೆಸರು ಏನು? ಬೈಬಲ್ ಹೇಳ್ತದೆ, ಸೂಳೆಯಾದ ರಾಹಾಬಳು. ಕರೆಕ್ಟಾ? ಓದಿ ಅದನ್ನ 2:25, ಯಾಕೋಬ 2:25. ಬೇಗ ಓದಿ, ಬೇಗ ಓದಿ. ಅದೇ ರೀತಿಯಾಗಿ ಸುಳೆಯಾದ
ಮತ್ತೆ ಓದಿ. ರಹಾಬನು ಮತ್ತೆ ಮೇಲೆ ಅದೇ ರೀತಿಯಾಗಿ ಸೂಳೆಯಾದ ರಹಾಬನು ಅವಳ ಹೆಸರು ಏನ್ ಹೇಳ್ತದೆ? ಆ ಮಾತು ಕೂಡ ನಮ್ಮ ಬಾಯಿಗೆ ಬರ್ತಾವ. ಆದ್ರೆ ಅವ್ನು ಏನ್ ಮಾಡ್ತು ಗೊತ್ತಾ? ಏನ್ ಮಾಡ್ತು? ಕೆಲವೇ ಓದಿ. ಗೂಢಾಚಾರವನ್ನು ತನ್ನ ಮನೆಯಲ್ಲಿ ಸೇರಿಸಿದನು. ಬೇರೆ ದಾರಿಯಿಂದ ಅವರನ್ನು ಕಲಿಸಿದರಲ್ಲಿ ಕ್ರಿಯೆಗಳಿಂದಲೇ ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಎಂತ ಪಾಪಿಗಳಾದರು, ಎಂತ ದುಷ್ಟರಾದರು, ಎಂತ ಕೆಟ್ಟ ಜೀವಿಗಳಾದರು, ದೇವರಿಗಾಗಿ ಕಾರ್ಯ ಮಾಡುವಾಗ, ದೇವರಿಗಾಗಿ ಸೇವೆ ಮಾಡುವಾಗ, ದೇವರ ರಾಜ್ಯಕ್ಕಾಗಿ ಪ್ರಯಾಸ ಮಾಡುವಾಗ ಕೈ ತಟ್ಟು ಸಹೋದರ ಸಹೋದರಿ ನಮ್ಮನ್ನು ಮಾರ್ಪಡಿಸಿ ನಮ್ಮನ್ನು ಆಶೀರ್ವದಿಸುತ್ತದೆ. ಆಮೆನ್. ಹಲ್ಲೆಲೂಯಾ. ಊರೆಲ್ಲರೂ ನಮ್ಮನ್ನು ತಪ್ಪಾಗಿ ಮಾತಾಡಿದ್ರು, ಅವನು ಗೂಢಾಚಾರನ ಕಾಪಾಡು, ಸೇವಕರನ್ನ ಕಾಪಾಡು, ಸೇವಕರನ್ನ ಕಾಪಾಡು. ಹೆಸರು ಕೆಟ್ಟದು. ಯಾಕಂದ್ರೆ ಆ ವಾಕ್ಯ ಹೇಳಲ್ಪಟ್ಟಿದೆ, ಅಷ್ಟು ಕೆಟ್ಟವನಾದರೂ ಕೂಡ ದೇವರ ಕೈ ತಿರುಗುವಾಗ ದೇವರವನ್ನು ಕೂಡ ಆಶೀರ್ವದಿಸ್ತಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಕಿರಿಯಗಳಿದ್ದಾರೆ. ಇವರ ಹೆಸರು ಮತ್ತೆ ಯೇಸುವಾರ್ತೆ 1:5 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಅಂತ ಒಂದು ಸ್ತ್ರೀನ ದೇವರು ಬಂದರು? ದೇವರಿಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡು ಕಾರ್ಯರೂಪಕ್ಕೆ ತಂದಿದ್ದಕ್ಕಾಗಿ. ಆಮೆನ್. ದೇವರಿಗೋಸ್ಕರ ಬದುಕುವಂತ ದೇವರ ಜನರಿಗೆ ಇದು ಒಂದು ಆಶೀರ್ವಾದ. ಆಮೆನ್. ನಮ್ಮ ಜೀವಿತ ಏನಾಗಿರಲಿ, ನಮ್ಮ ಕುಟುಂಬ ಏನಾಗಿರಲಿ, ನಮ್ಮ ಅಪ್ಪ ಏನ್ ಪಾಪ ಮಾಡಿದ್ರು, ನಮ್ಮ ಅಮ್ಮ ಏನ್ ಪಾಪ ಮಾಡಿದ್ರು ಕೂಡ ಅದು ಯಾವುದು ನನ್ನ ಮೇಲೆ ಬರಲ್ಲ. ಯಾಕೆ? ನನ್ನ ದೇವರು ರಹಾಬಳನ್ನು ಕೂಡ ಆಶೀರ್ವದಿಸಿ ಅವರ ಕುಟುಂಬವನ್ನು ಕಾಪಾಡಿದನು, ನಮ್ಮನ್ನು ಕೂಡ ಕಾಪಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಎಂತ ಒಂದು ಸ್ತ್ರೀಗೆ ಯಾಕೆ ಇದನ್ನ ಮಾಡ್ತಾರೆ ದೇವರು? ಅವರಿಗೆ ಕಾರ್ಯ ಮಾಡಿದವರು ಸುಮ್ಮನೆ ಬಿಡಲ್ಲ, ಅವರಿಗಾಗಿ ಸೇವೆ ಮಾಡಿದವರು ಸುಮ್ಮನೆ ಬಿಡಲ್ಲ. ಅವರ ರಾಜ್ಯಕ್ಕಾಗಿ, ಈ ಸಭೆ ಆಲಯ ಕಟ್ಟಡಕ್ಕಾಗಿ ಕೆಲವು ನೀವೆಲ್ಲ ದುಡಿದಿದ್ದೀರಾ, ಕಷ್ಟಪಟ್ಟಿದ್ದೀರಾ. ಮತ್ತು ಬೇಡಬೇಡಿ, ದೇವರೆಂದಿಗೂ ಮರೆಯಲ್ಲ. ಆಮೇಲೆ ಒಂದು ವೇಳೆ ಪಾಸ್ಟರ್ ಮರೀತಾರೆ, ಸಭೆಗಳು ಮರೀತಾರೆ, ಸಭೆ ಬದಲಾಗುತ್ತಾ ಬೆಳೀತಾ ನಾವು ಮರ್ತೋಗ್ಬಿಡ್ತೀವಿ. ಆದ್ರೆ ಒಬ್ಬರ ಕಣ್ಣು ಮಾತ್ರ ಮರೆಯಲ್ಲ. ಆಮೇಲೆ ಕೈ ತಟ್ಟಿ ದೇವರಿಗೆ ಯೇಸು ಸಂತತಿ ಬರುವಂತೆ ಮಾಡಿದ್ರು. ಯೇಸು ಇವರ ಸಂತತಿಯಿಂದ ಬಂದರು. ಹಲ್ಲೆಲೂಯಾ. ಹೇಗೆ ಬಂದಿದ್ದು? ಕೆಟ್ಟ ಜೀವಿತ ಇದ್ದವನನ್ನ ದೇವರು ಮಾರ್ಪಡಿಸಿದರು. ಅವಳು ಅದಕ್ಕೆ ಅವಿದ್ಯರಾಗಿ ವಿದ್ಯರಾಗಿದ್ದಾರೆ. ಆಮೇಲೆ ಕೊನೆಗಾಗಿ ನಾನು ಹೇಳಿ ಮುಗಿಸ್ತಾರೆ. 3ನೇ ಕಾರ್ಯ ದೇವರು ನಮ್ಮ ಹತ್ರ ಕೇಳುವಂಥದ್ದು, ನಮ್ಮ ಕಾರ್ಯಗಳನ್ನು ಕೇಳ್ತಾರೆ. ನಾವು ಏನ್ ಮಾಡ್ತೀರೋ ಅದಕ್ಕೆ ಪ್ರತಿಫಲ ಇದೆ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೆ ಪ್ರತಿಫಲ, ಕೆಟ್ಟದು ಮಾಡಿದ್ರೆ ಕೆಟ್ಟ ಪ್ರತಿಫಲ. ಯಾರಾದ್ರೂ ತೆಗೆದವರು ಹೋಗಿ ಕೀರ್ತನೆ 37:23 ಓದಿ ನಾವು ಮುಗಿಸೋಣ. ಕೀರ್ತನೆ 37:23. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ನಾವು ಮಾಡುವಂತ ಕುರಿಗಳು ಪರಿಶುದ್ಧರು, ನೀತಿವಂತರಿಗೆ ದೇವರು ಗತಿ ಸ್ಥಾಪನೆ. ಆಮೆನ್. ನಮಗೆ ಯಾರು ಗತಿ ಅವರೇ. ಹಲ್ಲೆಲೂಯಾ. ನಮಗೆ ಆಧಾರ ಯಾರು ಅವರೇ. ಆಮೆನ್. ಏನೇ ಕಷ್ಟ ಬರಲಿ, ಏನೇ ನಷ್ಟ ಬರಲಿ, ಏನೇ ಕಣ್ಣೀರು ಬರಲಿ, ನಮಗೆಲ್ಲ ಅವರೇ. ಯಾಕೆ? ಎಫೆಸರ್ 3:20-21 ಹೇಳ್ತಾರೆ. ಏನಂತ ನಮ್ಮ ನೋಡಿ, ನಮ್ಮಲ್ಲಿ ದೇವರ ಕಾರ್ಯ ಸಾಧಿಸುವಂತ ದೇವರ ಶಕ್ತಿ ನಾವು ಬೇಡುವುದಕ್ಕೂ ನೆನೆಸುವುದಕ್ಕೂ ಅತ್ಯಧಿಕವಾಗಿ ಕ್ರಿಯೆ ಮಾಡುವಂತ ದೇವರ ಶಕ್ತಿ. ನಾವು ದೇವರಿಗೋಸ್ಕರ ಯೋಚನೆ ಮಾಡುವಾಗ, ದೇವರಿಗೋಸ್ಕರ ಕೆಲಸ ಮಾಡುವಾಗ, ದೇವರ ಕಾರ್ಯಗಳು ಮಾಡುವಾಗ, ದೇವರ ಸೇವೆಗೋಸ್ಕರ ಪ್ರಯಾಸ ಮಾಡುವಾಗ, ಸಹೋದರ ನಿನ್ನ ಇತರ ನೀನು ನೆನೆಸಬೇಡ. ನಿನ್ನ ಏನ್ ಸ್ಥಿತಿ ಇದೆಯೋ, ಏನ್ ಪರಿಸ್ಥಿತಿ ಅದು ನೋಡಬೇಡ. ನೀನು ದೇವರಿಗೋಸ್ಕರ ಮಾಡುವಾಗ ದೇವರ ಅದ್ಭುತ ಮಾಡ್ತಾರೆ. ಕೈ ತಟ್ಟಿ ನಂಬುವುದು ಮಾತ್ರ ದೇವರಿಗೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವರಿಗೆ ಕಾರ್ಯ ಮಾಡುವಂತ ಒಬ್ಬೊಬ್ಬರನ್ನ ದೇವರು ಎಂದಿಗೂ ಬಿಡುವುದಿಲ್ಲ. ಬೈಬಲ್ ನೋಡಿ, ದೇವರಿಗೋಸ್ಕರ ಪ್ರಯಾಸ ಪಟ್ಟವರು ಯಾವತ್ತೂ ಕೆಲವರ ಬಿದ್ದಿದ ಚರಿತ್ರೆ ಇಲ್ಲ. ಅವರೆಲ್ಲ ಆಶೀರ್ವದಿಸಲ್ಪಡುತ್ತಾರೆ. ಆಮೇಲೆ ಹಲ್ಲೆಲೂಯಾ.
ಜನ ನೋಡ್ಕೊಳ್ರಿ. ಈ 12 ಜನದಲ್ಲಿ 11 ಜನ ಗಲಿಲಾಯದವರು. ಇವರಿಗೆ ಓದು ಬರೋರಿಗೆ ಗೊತ್ತಿಲ್ಲ, ಕೆಲವರಿಗೆ ಓದು ಬರೋರು ಬರುತ್ತದೆ, ಕೆಲವರು ಬಸ್ತರು, ಕೆಲವರು ಬುದ್ಧಿ ಇಲ್ಲದವರು, ಜ್ಞಾನ ಇಲ್ಲದವರು. ಆದರೂ ಕೂಡ ದೇವರು ಆರಿಸಿಕೊಂಡು ಅವರನ್ನ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಿದ್ರು. ಇವತ್ತು ಕೂಡ ಎಲ್ಲರಿಗೂ ಹೇಳ್ತಾರೆ, ಶಿಷ್ಯತ್ವ ಬಂದಾಗ 12 ಶಿಷ್ಯರು ಇಲ್ಲದೆ ಯಾರು ಪ್ರಸನ್ನ ಮಾಡಲ್ಲ. ಯಾಕೆ? ಆ ಶಿಷ್ಯತ್ವ ಅಷ್ಟು ಉನ್ನತವಾದುದು, ಅವ್ರನ್ನ ಅಷ್ಟು ರೀತಿಯಲ್ಲಿ ದೇವರು ಆಶೀರ್ವದಿಸಿದ್ದಾರೆ. ಯಾಕೆ ಆಶೀರ್ವದಿಸಿದ್ದಾರೆ? ದೇವರಿಗೋಸ್ಕರ ಮಾಡಿದ್ದರಿಂದ. ಪ್ರಕಟಣೆ 8ನೇ ಅಧ್ಯಾಯ 3ನೇ ಅಧ್ಯಾಯ 8ರಿಂದ 10 ಹೋಲುವುದಾದ್ರೆ, ನಿನಗಿರುವ ಬಲ ಕೊಂಚವಾದ ಕಾರಣ ನನ್ನ ವಾಕ್ಯಗಳನ್ನು ಮರೆಯಲಿಲ್ಲ, ನನ್ನ ಸಭೆಯನ್ನು ಮರೆಯಲಿಲ್ಲ, ನನ್ನ ಸೇವೆಯನ್ನು ಮರೆಯಲಿಲ್ಲ. ನನಗೆ ಕೊಡುವಂತ ಘನ ಮಾನ ಮಹಿಮೆಯನ್ನು ನೀನು ಕೊಟ್ಟದ್ರಿಂದ ನಿನಗೆ ನಾನೇನ್ ಮಾಡ್ತೀನಿ? ತೆರೆದ ಬಾಗಿಲು ಕೊಡುತ್ತೀನಿ. ಓದಿದ ವಾಕ್ಯನ ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನ್ನ ಕೃತ್ಯಗಳನ್ನು ದೇವರು ಕೇಳಿದಂತ ನಿನ್ನ ಕೃತ್ಯ ಎಂತದು? ನಿನ್ನ ಕೃತ್ಯಗಳು ನಾನು ಬಲ್ಲೆನು. ನೀ ಪಾಪ ಮಾಡಿದ್ರೆ ದೇವರು ಬಲ್ಲನು, ನೀ ಒಳ್ಳೆಯದು ಮಾಡ್ತಿದ್ರೆ ದೇವರು ಬಲ್ಲನು, ನೀ ಸೇವೆ ಮಾಡ್ತಿದ್ರೆ ದೇವರು ಬಲ್ಲನು. ಒಂದು ವೇಳೆ ಸೇವಕರು ಬೈದರೂ ಕೂಡ ನೀ ಸಭೆಗೆ ಬಂದು ಬಿದ್ದು ಮಾಡುವಂತ ಕೆಲಸ ದೇವರು ಬಲ್ಲೇನು. ಕೆಲವರು ಈ ಕಡೆನೇ ಬರಲ್ಲ, ಯಾಕೆ ಬಂದು ಬಯಸ್ಕೋದು? ಕೆಲವರು ಬರ್ತಾರೆ, ಬಯಸ್ಕೊಂಡ್ರು ಕೂಡ ಬರ್ತಾರೆ, ಬಯಸ್ಕೊಂಡು ಬರ್ತಾರೆ. ದೇವರು ಹೇಳ್ತಾರೆ, ನಿನ್ನ ಕೃತ್ಯಗಳು ನಾನು ಬಲ್ಲೆ. ಆಮೇಲೆ ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ, ನಿನಗಿರುವಂತ ಶಕ್ತಿ ಎಷ್ಟು ಜಾಸ್ತಿ ಇಲ್ಲ, ಕೊಂಚವಾದರೂ ನೀನು ನನಗೆ ಸೇರಿದವನ ಅಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಇದೇ ಮುಖ್ಯ. ಏನೇನೇನು? ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿಲ್ಲ, ತೆರೆದಿಟ್ಟಿದ್ದೀನಿ. ಏನಕ್ಕೆ? ವಾಕ್ಯ ಕೈಗೊಂಡು ನಡೆಯುವವರಿಗೆ ಬಾಗಿಲು ತೆರೆಯುತ್ತದೆ. ಆಶೀರ್ವಾದ ಬಾಗಿಲು, ಆರೋಗ್ಯದ ಬಾಗಿಲು, ಯೇಸುವಿನ ನಾಮದಲ್ಲಿ ಯಾರೆಲ್ಲ ವಾಕ್ಯಗಳು ಕೈಗೊಂಡು ನಡೆಸಲು ಅವರು ಬಾಗಿಲು ತೆರೆಯುತ್ತಾರೆ. ಸಪದಕ್ಕಾಗಿ ಮಾತ್ರ ಕೈ ಕಟ್ಟಿಕೊಂಡು ನಿಜಗೋಸ್ಕರ ದೇವರು ಎಲ್ಲಾ ರೀತಿಯ ಆಶೀರ್ವಾದ ಬಾಗಿಲು, ಆರೋಗ್ಯ ಬಾಗಿಲು, ಸಮಾಧಾನದ ಬಾಗಿಲು ಆತನು ನಿಜಗೋಸ್ಕರ ಬರೆಯುತ್ತಾನೆ. ಯಾವುದರಿಂದ? ವಾಕ್ಯವನ್ನು ಕೈಗೊಂಡು ಕಾಪಾಡಿದ್ರಿಂದ ಹೊರಗಿಟ್ಟಿದ್ದಾರೆ. ನಿನ್ನ ಕೃತ್ಯ ನಾನು ಬಲ್ಲೆ. ನೀ ನನಗೆ ಸೇರಿದವನು ಇಲ್ಲದಿದ್ದರೂ ಕೂಡ ನೀನು ನನ್ನ ವಾಕ್ಯವನ್ನು ಕಾಪಾಡಿಕೊಂಡಲ್ಲ, ಅದರಿಂದ ನಿನಗೆ ನಾನೇನ್ ಮಾಡ್ತೀನಿ? ಆಶೀರ್ವಾದ ತೆರೆದಿದ್ದೇನೆ. ಆಮೇಲೆ ಪ್ರಕಟಣೆ 1:2 ವಾಕ್ಯ ಹೇಳ್ತಾರೆ. ಓದಿ ಯಾರು? 1ನೇ ಅಧ್ಯಾಯ 1ನೇ ವಾಕ್ಯ 3ನೇ ವಾಕ್ಯ. ಸಾರಿ, ಪ್ರಕಟಣೆ 1ನೇ ಅಧ್ಯಾಯ 3ನೇ ವಾಕ್ಯ. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂತವನು ಕೇಳಿ 3 ಆಶೀರ್ವಾದ ಇದೆ. ಓದುವಂತವರಿಗೆ, ಕೇಳುವಂತವರು ಈ ಪ್ರವಾದನೆಯನ್ನು ಇದು ನನಗೆ ಬೇಕು, ಬೇಕು, 2 ಬೇಕು, ಇಲ್ಲದಿದ್ರೂ ಪರವಾಗಿಲ್ಲ, ಇದು ನನಗೆ ಬೇಕು. ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯತಕ್ಕವನು ನಡೆದಿರತಕ್ಕವನು. ಓದುವವನು ಧನ್ಯನಂತ ಹೇಳಿಲ್ಲ, ಕೇಳುವವನು ಧನ್ಯನೇ ಹೇಳಿಲ್ಲ, ಕೈಗೊಂಡು ನಡೆಯುವವನು ಧನ್ಯನ. ಹಲ್ಲೆಲೂಯಾ. ನಾನು ನಂಬುತ್ತೇನೆ ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲ ದೇವರ ವಾಕ್ಯಕ್ಕೆ ವಿಷಯವಾಗಿ ಓದಿಬಿಟ್ಟು ಅಸಲ ಕಾರ್ಯಗಳು ಓದಿಬಿಟ್ಟು ದೇವರಿಗೆ ವಿಜಯರಾಗಿ ನಡೆಯುವ ಮಕ್ಕಳಾಗಿ ಮಾಡ್ಕೊಳ್ಳಿ. ನಮ್ಮ ಸಭೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತ ಸಮಯ. ಆಮೇಲೆ ನಡೆದ್ರೆ ಆಶೀರ್ವಾದ. ಹಲ್ಲೆಲೂಯಾ. ದೇವರು ಯಾರನ್ನ ಆಶೀರ್ವದಿಸ್ತಾರೆ? ಪಾಪವನ್ನು ಬಿಡುವವರನ್ನು ಆಶೀರ್ವದಿಸ್ತಾರೆ. ದೇವರು ಯಾರನ್ನ ಆಶೀರ್ವದಿಸ್ತಾರೆ? ಸರಿಯಾಗಿ ನಡೆದುಕೊಳ್ಳುವವರನ್ನ ಆಶೀರ್ವದಿಸ್ತಾರೆ. ದೇವರು ಯಾರನ್ನ ಆಶೀರ್ವದಿಸ್ತಾರೆ? ವಾಕ್ಯಗಳನ್ನು ಕೈಗೊಂಡು ನಡೆಯುವವರು, ಅವರ ಕೃತ್ಯಗಳನ್ನು ಮಾಡುವಂತವರನ್ನ ಆಶೀರ್ವದಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಕಣ್ಣು ಪ್ರಾರ್ಥನೆ ಮಾಡಿದ ಮನಕಾಲ ಎಲ್ಲರೂ ಮನಕಾಲ